ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬ್ಲಡ್ ರಿಲೇಷನ್ ಅಂತ 4ನೇ ಕ್ಲಾಸ್. ಈ ಹಳೆಯ 3 ಕ್ಲಾಸ್ ನೋಡಿದ್ರ ಅಂತ ಅನ್ಕೊಂತೀನಿ. ನೆನ್ನೆ ಕ್ಲಾಸಲ್ಲಿ ನಾವು ಕೋಡೆಡ್ ಫಾರ್ಮ್ ಆಫ್ ಬ್ಲಡ್ ರಿಲೇಷನ್ ನೋಡ್ತಾ ಇದ್ವಿ. ಅದೇ ಟಾಪಿಕ್ನ ಮುಂದುವರೆದ ಭಾಗ ಇವತ್ತಿನ ಕ್ಲಾಸಲ್ಲಿ. ಇವತ್ತಿನ ಕ್ಲಾಸಲ್ಲಿ ಕೆಲವೊಂದು ಜನರೇಷನ್ ಗ್ಯಾಪ್ ಬೇಸ್ಡ್ ಕ್ವಶನ್ಸ್ಗಳು ಇರ್ತವೆ. ಆಮೇಲೆ ಮಿಸ್ಸಿಂಗ್ ರಿಲೇಷನ್ಸ್ ಮೇಲಿಂದ ಒಂದೆರಡು ಕ್ವಶನ್ಸ್ಗಳಿದ್ದಾವೆ. ಅವುಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ಹಲವಾರು ಟಾಪಿಕ್ಗಳ ಮೇಲೆ ವಿಡಿಯೋ ಮಾಡಲಾಗಿದೆ. ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 7 ವೀಕ್ ಆಯಿತು. ಹಿಂದಿನ ವಿಡಿಯೋಗಳು ನೋಡಿರಲಿಲ್ಲ ಅಂತಂದರೆ ನೋಡ್ಕೊಳ್ರಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಕ್ವಾಂಟ್ ಮತ್ತು ರೀಸನಿಂಗ್ ಎರಡರೂ ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ಏನೇ ಡೌಟ್ ಇದ್ದರೂ ಕೇಳೋಕ್ಕೋಸ್ಕರ ವಾಟ್ಸಪ್ ಗ್ರೂಪ್ ಐತೆ, ಆ ಗ್ರೂಪಲ್ಲಿ ನಿಮ್ಮ ಡೌಟ್ಗಳನ್ನು ನೀವು ಕೇಳ್ಬೋದು. ಓಕೆ, ಕ್ಲಾಸ್ ಆದ ನಂತರ ಕ್ಲಾಸಿನ PPT ಕೂಡ ಗ್ರೂಪಲ್ಲಿ ಸೇರ್ ಆಗುತ್ತೆ. ಅಲ್ಲಿಂದ ನೀವು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಆಮೇಲೆ ಆಲ್ರೆಡಿ ನಾವು ಕ್ಲಾಸ್ ಸಂಬಂಧಪಟ್ಟಂತಹ PDF ಕೂಡ ಪ್ರಾಕ್ಟೀಸ್ಗೋಸ್ಕರ ಎಕ್ಸ್ಟ್ರಾ ಕ್ವಶನ್ ಬೇಕಂತೇಳಿ PDF ಕೂಡ ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೆ. ಆ PDF ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರ ಅಂತ ಅನ್ಕೊತೀನಿ. ಕ್ವಾಂಟ್ ಮತ್ತು ರೀಸನಿಂಗ್ ಎರಡೂ PDF ಕಳಿಸಿದ್ದೆ ನಾನು, ಎಕ್ಸ್ಟ್ರಾ ಕ್ವಶನ್ಸ್ಗಳ ಪ್ರಾಕ್ಟೀಸ್ಗೋಸ್ಕರ ಇರಲಿ ಅಂತೇಳಿ. ಅದರಲ್ಲಿ ಏನಾದ್ರು ಡೌಟ್ ಬಂದರೂ ಕೂಡ ನೀವು ಕೇಳ್ಬೋದು ಗ್ರೂಪಲ್ಲಿ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಇದು ಕೊನೆ ಕ್ಲಾಸ್ ಆಗಿರುತ್ತೆ ಬ್ಲಡ್ ರಿಲೇಷನ್ದು. ಇದಾದ ನಂತರ ನಾವು ಮಂಡೇಯಿಂದ ವಾಪಸ್ ಕ್ವಾಂಟ್ ಸ್ಟಾರ್ಟ್ ಮಾಡೋಣ. ಕ್ವಾಂಟ್ದು ಮಂಡೇಯಿಂದ ಫ್ರೈಡೇ ಮಟ್ಟ ಒಟ್ಟು 5 ಕ್ಲಾಸಲ್ಲಿ ರೇಷಿಯೋ ಪ್ರಪೋರ್ಷನ್ ಮತ್ತು ಏಜಸ್ ಈ 2 ಟಾಪಿಕ್ಗಳು ಕಂಪ್ಲೀಟ್ ಆಗ್ತವೆ. ಓಕೆ, ನೆಕ್ಸ್ಟ್ ವೀಕ್ ಪೂರ್ತಿ ಏಜಸ್ ಮತ್ತು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಈ 2 ಚಾಪ್ಟರ್ಗಳನ್ನು ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಮಾಡೋಣ. ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಈ ಪೂರ್ತಿ ಫೌಂಡೇಶನ್ ಬ್ಯಾಚ್ ಸೀರೀಸ್ ಕಂಪ್ಲೀಟ್ ಆಗಬೇಕು. ಸಿಟ್ಟಿಂಗ್ ಅರೇಂಜ್ಮೆಂಟ್ ಪಜಲ್ ಮೇಲೆ ಕ್ಲಾಸ್ ಮಾಡ್ರಿ ಅಂತ ಹೇಳ್ತಿದ್ರಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಪಜಲ್ದು ಇನ್ನೂ ಒಂದು ಟಾಪಿಕ್ ಐತೆ, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್. ಆ ಟಾಪಿಕ್ ಆದ ನಂತರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆ್ಯಂಡ್ ಪಜಲ್ಸ್ಗೆ ಸ್ಟಾರ್ಟ್ ಮಾಡೋಣ. ಈ ಬ್ಲಡ್ ರಿಲೇಷನ್ ಆದ ನಂತರ ನಾವು ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಸ್ಟಾರ್ಟ್ ಮಾಡೋಣ. ಅದಾದ ನಂತರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆ್ಯಂಡ್ ಪಜಲ್. ಉಳಿದಿರೋ ಕೆಲವೊಂದು ಸಬ್ ಟಾಪಿಕ್ಸ್ಗಳು ಏನೇನಿದೆ, ಮೈನರ್ ಟಾಪಿಕ್ಸ್ಗಳು, ಅವೆಲ್ಲ ಬ್ಲಡ್ ರಿಲೇಷನ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಪಜಲ್ ಆದ ನಂತರ ಅವುಗಳನ್ನು ಮುಗಿಸೋಣ. ಓಕೆ, DI ಕೂಡ ಆದಷ್ಟು ಬೇಗ ಸ್ಟಾರ್ಟ್ ಮಾಡಲಾಗುತ್ತೆ. DIದು ಟೋಟಲ್ 20 ಚಾಪ್ಟರ್ಸ್ಗಳಿದ್ದಾವೆ. ಆಮೇಲೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಪಜಲ್ ಕೂಡ 20 ಚಾಪ್ಟರ್ಸ್ಗಳಿದ್ದಾವೆ, 20 ಕ್ಲಾಸಸ್ಗಳಿದ್ದಾವೆ. 40 ಕ್ಲಾಸ್ ಹೋಗ್ತವೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಪಜಲ್ ಮತ್ತು DIಗೆ ಸೇರಿಸಿ. ಅವಾಗ ನೆಕ್ಸ್ಟ್ ನೋಡೋಣ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಬ್ಲಡ್ ರಿಲೇಷನ್ 4th ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ಮೇನ್ ನಾವು ಏನು ಡಿಸ್ಕಸ್ ಮಾಡೋರಿದ್ದೀವಿ ಅಂತಂದರೆ ಜನರೇಷನ್ ಗ್ಯಾಪ್ ಅಂತಂದ್ರೆ ಏನು ಅನ್ನೋದನ್ನು ಫಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ. ಜನರೇಷನ್ ಗ್ಯಾಪ್ ಅಂತಂದರೆ ಇಲ್ಲಿ ಸೆಂಟರಲ್ಲಿ ನೀವಿದ್ದೀರಾ, ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಅನ್ಕೊಂಡ್ರೆ ಹಸ್ಬೆಂಡ್ ಅನ್ಕೊಂತೀನಿ ನಾನು, ನಿಮ್ಮ ತಾಯಿ ಮತ್ತು ತಂದೆ, ಅವರ ತಾಯಿ ಮತ್ತು ತಂದೆ, ನಿಮ್ಮ ಮಕ್ಕಳು, ಇವ್ರದ್ದು ಮದುವೆ ಆತ ಅನ್ಕೊಳ್ಳೋಣ, ಇವರ ಮಕ್ಕಳು. ಇಲ್ಲಿ ಜನರೇಷನ್ ಗ್ಯಾಪ್ ಅರ್ಥ ಆಗತ್ತೆ ನಿಮ್ಗೆ. ಜನರೇಷನ್ ಗ್ಯಾಪ್ ಅಂತಂದ್ರೆ ಇಲ್ಲಿ ನೀವು ಸೆಂಟರಲ್ಲಿ ಇದ್ದೀರಲ್ಲ, ಇದು 0th ಜನರೇಷನ್. ಇಲ್ಲಿ ಯಾವುದೇ ರೀತಿ ಜನರೇಷನ್ ಅಲ್ಲಿ ಇಲ್ಲಿ ಯಾವ್ಯಾವ ರಿಲೇಷನ್ ಬರ್ಬೋದು ಈ ಜನರೇಷನ್ ಅಲ್ಲಿ? ನಾನು, ಮೀ, ಅದ್ರ ಬಿಟ್ರೆ ವೈಫ್, ಇವರೆಲ್ಲ 0 ಜನರೇಷನ್ ಅಲ್ಲಿ ಬರೋರು. ಬ್ರದರ್, ಸಿಸ್ಟರ್, ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಆಮೇಲೆ ಇಷ್ಟು ಇವೆಲ್ಲ ಏನು ಬರ್ತವೆ? 0 ಜನರೇಷನ್ ಅಲ್ಲಿ ಬರ್ತವೆ. ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ವೈಫ್, ಇವೆಲ್ಲ ಇದರಲ್ಲಿ ಬರ್ತವೆ, 0 ಜನರೇಷನ್ ಬರ್ತವೆ. ಫಸ್ಟ್ ಜನರೇಷನ್ ಅಲ್ಲಿ ಬರೋದು. ಫಸ್ಟ್ ಜನರೇಷನ್ ಅಂದ್ರೆ ನಮ್ಗಿಂತ ಮೇಲಿನ ಜನರೇಷನ್, ತಂದೆ ತಾಯಿ ಅವ್ರು ಇರ್ತಾರಲ್ಲ ಅವ್ರ ಜನರೇಷನ್. ಇದು +1 ಜನರೇಷನ್. ಈ ಜನರೇಷನ್ ಅಲ್ಲಿ ಏನು ಬರ್ತೈತೆ? ಫಾದರ್, ಮದರ್, ಆಂಟ್, ಅಂಕಲ್, ಇವರೆಲ್ಲ ಏನಾಗ್ತಾರೆ? +1 ಜನರೇಷನ್ ಅಲ್ಲಿ. ಅದೇ ರೀತಿ +2 ಜನರೇಷನ್, ಸೆಕೆಂಡ್ ಜನರೇಷನ್ ಅಂದ್ರೆ ಇದು ನಮ್ಗಿಂತ 2 ಜನರೇಷನ್ ಮೇಲ್ಗಡೆ. +2 ಜನರೇಷನ್ ಅಂದ್ರೆ 3 ಜನರೇಷನ್ ಒಳಗೆ ಟಾಪ್ ಜನರೇಷನ್ ಇರುತ್ತೆ. ಇದರಲ್ಲಿ ಏನು ಬರ್ತಾರೆ? ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಆಂಟ್,
ಗ್ರ್ಯಾಂಡ್ ಅಂಕಲ್ ಇವರೆಲ್ಲ ಇಲ್ಲಿ ಬರ್ತಾರೆ, +2 ಅಲ್ಲಿ ಬರ್ತಾರೆ. ಅಂದರೆ 0ದಿಂದ +2 ಮಾಡಿದಾಗ ಬರ್ತಕ್ಕಂಥ ಜನರೇಷನ್. ನಮ್ಮ ಮೇಲ್ಗಡೆ ಇರೋರು +1, ನಮ್ಮ ಅವ್ರಿಗಿಂತ ಮೇಲ್ಗಡೆ ಇರೋರು +2. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥವ್ರು ನಮ್ಮ ಅಂದರೆ ಸನ್ ಅಥವಾ ಡಾಟರ್, ನಮ್ಮ ಮಕ್ಕಳ ಜನರೇಷನಲ್ಲಿ ಯಾರು ಇರ್ತಾರೆ ಅವುಗಳಿಗೆ -1 ಜನರೇಷನ್ ಅಂತಾರೆ. ಇದರಲ್ಲಿ ಯಾರು ಬರ್ತಾರೆ -1 ಅಲ್ಲಿ ಅಂತಂದರೆ ಸನ್, ಡಾಟರ್. ಸನ್ ಅಂತಂದರೆ ಸನ್ ವೈಫ್ ಕೂಡ ಇದರಲ್ಲೇ ಬರ್ತಾರೆ -1 ಜನರೇಷನಲ್ಲಿ. ಡಾಟರ್ ಇನ್ ಲಾ, ಸನ್ ಇನ್ ಲಾ, ಸನ್ ಇನ್ ಲಾ, ಡಾಟರ್ ಇನ್ ಲಾ, ಇವೆಲ್ಲ ಇದರಲ್ಲೇ ಬರುತ್ತೆ. ನೈಸ್, ನೆಫ್ಯೂ ಇದರಲ್ಲೇ ಬರ್ತವೆ. ಇವೆಲ್ಲ -1 ಜನರೇಷನ್. -2 ಜನರೇಷನಲ್ಲಿ ಗ್ರ್ಯಾಂಡ್ ಸನ್, ಗ್ರ್ಯಾಂಡ್ ಡಾಟರ್ ಇವೆರಡು ಏನು ಬರ್ತವೆ -2 ಜನರೇಷನಲ್ಲಿ ಬರ್ತವೆ. ಅರ್ಥ ಆಯ್ತು ಅನ್ಕೊಂತೀನಿ. ಇದು ಜನರೇಷನ್ ಗ್ಯಾಪ್. ಇದು ಯಾಕೆ ಹೇಳಿದ್ದೀನಿ ಅನ್ನೋದು ಮುಂದೆ ಕ್ವಶನ್ ನೋಡಿದಾಗ ಅರ್ಥ ಆಗತ್ತೆ ನಿಮಗೆ. ಇದು ಒಂದಾಯ್ತು. ಇನ್ನೊಂದು ಟಾಪಿಕ್ ಏನಂತಂದರೆ ಜೆಂಡರ್ ಡಿಫೈನ್ ಆಗಬೇಕು. ಜೆಂಡರ್ ಡಿಫೈನ್ ಆಗಬೇಕು. ಜೆಂಡರ್ ಡಿಫೈನ್ ಅಂತಂದ್ರೆ ಏನು, ಆ ವ್ಯಕ್ತಿ ಯಾವ ಜೆಂಡರ್ದವನಿದ್ದಾನೆ, ಮೇಲ್ ಇದ್ದಾರೋ ಫಿಮೇಲ್ ಇದ್ದಾರೋ ಅನ್ನೋದು ಫಿಕ್ಸ್ ಆದಮೇಲೆ ಮಾತ್ರ ಕ್ವಶನ್ಸ್ಗಳು ಸಾಲ್ವ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಕ್ವಶನಲ್ಲಿ ನೋಡೋಣ ಜೆಂಡರ್ ಡಿಫೈನ್ ಯಾವ ರೀತಿ ಇರ್ತೇವೆ. ಕ್ವಶನ್ಸ್ಗಳಿಗೆ ಬರೋಣ. ಫಸ್ಟ್ ಕ್ವಶನ್ ನಾನು ಹೇಳ್ತೀನಿ, ಅದಾದ ನಂತರ ನೀವು ಟ್ರೈ ಮಾಡುವಂತ್ರಿ. ಈ ಕ್ವಶನಲ್ಲಿ ನೋಡ್ರಿ, $A ಅಂತ ಐತೆ. ಡಾಲರ್ ಅರ್ಥ ಏನು? $A ಅಂದ್ರೆ ಏನೈತೆ? ಡಾಲರ್ ಅಂತಂದ್ರೆ ಮದರ್. ಡಾಲರ್ ಅಂದ್ರೆ ಏನು? ಡಾಲರ್ ಅಂದ್ರೆ ಮದರ್. ಎದಿಂದ ಬಿ ರಿಲೇಷನ್ ಅದ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಡಾಲರ್ ಅಂದ್ರೆ ಮದರ್. ನೆಕ್ಸ್ಟ್ ಹ್ಯಾಶ್ ಐತಿ. ಹ್ಯಾಶ್ ಅಂತಂದ್ರೆ ಏನದ? ಫಾದರ್. ಸಾರಿ, 1 ಸೆಕೆಂಡ್. ಫಸ್ಟ್ ಒನ್ ಡಾಲರ್ ಅಂದ್ರೆ ಮದರ್, ಹ್ಯಾಶ್ ಅಂತಂದ್ರೆ ಫಾದರ್, @ ಅಂತಂದ್ರೆ ಏನೈತೆ? @ ಅಂದ್ರೆ ಹಸ್ಬೆಂಡ್, ಪರ್ಸೆಂಟೇಜ್ ಅಂತಂದ್ರೆ ಡಾಟರ್, ಪರ್ಸೆಂಟೇಜ್ ಅಂದ್ರೆ ಡಾಟರ್. ಇವಾಗ ಯಾರ್ಯಾರು ಯಾವ್ಯಾವ ಜನರೇಷನ್ ಅಲ್ಲಿ ಬರ್ತಾರೆ ಅಂತ ಹೇಳ್ಬೇಕು ನೀವು. ಇವಾಗ ಫಸ್ಟ್ ಒನ್ ಜನರೇಷನ್ ಹೇಳ್ರಿ. ಮದರ್ ಯಾವ ಜನರೇಷನ್ ಅಲ್ಲಿ ಬರ್ತಾರೆ? +1 ಜನರೇಷನ್ ಅಲ್ಲಿ. ಫಾದರು +1 ಜನರೇಷನ್, ಹಸ್ಬೆಂಡ್ 0 ಜನರೇಷನ್, ಡಾಟರ್ -1 ಜನರೇಷನ್. ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ಕ್ವಶನ್ ಸಾಲ್ವ್ ಮಾಡೋಣ. ಏನು ಕೇಳಿದೆ ನಾನು, ಈ ಲೈನ್ ಕರೆಕ್ಟ್ ಅನ್ಕೊಡ್ರಿ. ಕರೆಕ್ಟ್ ಅನ್ಕೊಂಡು ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ಕೆ. ಎಕ್ಸ್ ಆ್ಯಂಡ್ ಕೆ ಮಧ್ಯೆ ಏನು ರಿಲೇಷನ್ ಐತೆ? ಎಕ್ಸ್ ಆ್ಯಂಡ್ ಕೆ ಮಧ್ಯೆ ಏನು ರಿಲೇಷನ್ ಐತೆ ಅಂತಂದ್ರೆ ಪ್ಯಾಟರ್ನಲ್ ಎಕ್ಸ್ ಏನಾಗ್ತಾವೆ ಕೆಗೆ. ವಾಟ್ ಇಸ್ ದ ರಿಲೇಷನ್ ಆಫ್ ಎಕ್ಸ್ ವಿತ್ ಕೆ. ಎಕ್ಸ್ ಏನಾಗ್ತಾರೆ? ಎಕ್ಸ್ ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಗ್ತಾರೋ, ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಗ್ತಾರೋ, ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆಗ್ತಾರೋ, ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆಗ್ತಾರೋ, ಎಕ್ಸ್ ಏನಾಗ್ತಾರೆ ಅಂತ ಕಂಡುಹಿಡಬೇಕು. ಈಗ ಇದು ಯಾವ ರೀತಿ ಕಂಡುಹಿಡಿಯೋದು ಅಂತಂದರೆ ಈ +1 +2 ಇದರಿಂದನೇ ನಾವು ಸಾಲ್ವ್ ಮಾಡ್ಬೋದು. ಈ ಪೂರ್ತಿ ಗ್ರಾಫ್ ಹಾಕೋದ್ರಲ್ಲಿ ಈ ಒಂದೇ ಕ್ವಶನ್ ಕೊಟ್ಟಿರೋದ್ರಿಂದ ಗ್ರಾಫ್ ಹಾಕ್ಬೋದು. ಇಲ್ಲಿ ಗ್ರಾಫ್ ಹಾಕಿನೇ ಸಾಲ್ವ್ ಮಾಡ್ಬೇಕು ಇದಕ್ಕೆ. ಬಟ್ ಇನ್ನು ನೆಕ್ಸ್ಟ್ ಏನು ಬರ್ತದೆ, ಇದೇನು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು 4 ಆಪ್ಷನಲ್ಲಿ ಕೊಡ್ತಾನೆ. ಇಲ್ಲಿ ಕ್ವಶನಲ್ಲಿ ಈ ಆಪ್ಷನಲ್ಲಿ ಇರೋದು ಸ್ಟೇಟ್ಮೆಂಟ್ ಕ್ವಶನಲ್ಲಿ ಹೋಗ್ತದೆ. ಅವಾಗ ಏನಾಗ್ತೈತಿ, ಇದು ಡಿಫಿಕಲ್ಟ್ ಆಗ್ತೈತಿ. ಪ್ರತಿಯೊಂದು ಗ್ರಾಫ್ ಹಾಕೋದು ಕೂಡ ಟೈಮ್ ಹೋಗ್ತೈತಿ. ಇವಾಗ ಇದು ನಾರ್ಮಲಾಗಿ ನೀವು ಗ್ರಾಫ್ ಹಾಕಿ ಬಿಡಿಸಿ ಇದರ ಆನ್ಸರ್ ಕಂಡುಹಿಡಿಬೋದು. ಈಗ ನಾವು ಗ್ರಾಫ್ ಹಾಕ್ದೇನೆ ಬಿಡ್ಸೋಣ. ಇವಾಗ ಎಕ್ಸ್ ಮತ್ತು ಕೆ ಜೆಂಡರ್ ಫಿಕ್ಸ್ ಮಾಡೋಣ. ಮೊದಲು ಕೆ ಜೆಂಡರ್ ಅವಶ್ಯಕತೆ ಇಲ್ಲ, ಎಕ್ಸ್ ಅಷ್ಟೇ ಬೇಕು. ಯಾಕಂದರೆ ಎಕ್ಸ್ದಿಂದ ಕೆಗೆ ರಿಲೇಷನ್ ಐತೆ. ವಾಟ್ ಇಸ್ ದ ರಿಲೇಷನ್ಶಿಪ್ ಆಫ್ ಎಕ್ಸ್ ವಿತ್ ಕೆ? ಎಕ್ಸ್ ಜೆಂಡರ್ ಫಿಕ್ಸ್ ಮಾಡಬೇಕು. ಎಕ್ಸ್ ಇಸ್ ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಫ್ ಕೆ, ಎಕ್ಸ್ ಇಸ್ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಫ್ ಕೆ, ಎಕ್ಸ್ ಇಸ್ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆಫ್ ಕೆ, ಅಥವಾ ಎಕ್ಸ್ ಇಸ್ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆಫ್ ಕೆ. ಯಾವುದೈತೆ ಅಂದರೆ ಕಂಡುಹಿಡಬೇಕು ಇದನ್ನು. ಓಕೆ, ಎಕ್ಸ್ ಇಲ್ಲಿ ಬನ್ರಿ. ಎಕ್ಸ್ @ ಅಂದ್ರೆ ಏನು? ಹಸ್ಬೆಂಡ್. ಎಕ್ಸ್ ಇಲ್ಲಿ ಏನಾಯ್ತು? ಒಂದೇದರಲ್ಲಿ ಮೇಲ್ ಆಯಿತು, ಒಂದೇದರಲ್ಲಿ ಮೇಲ್ ಆಯ್ತು. ಎಕ್ಸ್ ಮೇಲ್ ಆಯ್ತು, ಎಕ್ಸ್ ಮೇಲ್ ಐತಿ. ಇಲ್ಲಿ ಫಿಕ್ಸ್ ಮೇಲ್ ಆಯ್ತು ಅಂತಂದ್ರೆ ಎಕ್ಸ್ ಇಸ್ ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಗಕ್ಕೆ ಸಾಧ್ಯನೇ ಇಲ್ಲ, ಫಿಮೇಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಗಕ್ಕೆ ಫಿಮೇಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆಗ್ಬೋದು, ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆಗ್ಬೋದು, ಎರಡರಲ್ಲಿ ಒಂದು. +2 ಜನರೇಷನ್ ಎರಡರಲ್ಲೂ ಗ್ರ್ಯಾಂಡ್ ಫಾದರ್ ಇರೋದ್ರಿಂದ +2 ಜನರೇಷನ್ ಐತಿ. ಇಲ್ಲಿ ಜನರೇಷನ್ ಗ್ಯಾಪ್ ನೋಡ್ಕೊಂತ ಹೋದ್ರೆ +2ನೇ ಬರ್ತೈತೆ. ಬೇಕಿದ್ರೆ ನೋಡ್ರಿ, @ ಅಂತಂದ್ರೆ ಏನು? @ ಅಂದ್ರೆ 0 ಜನರೇಷನ್, ಇದು 0 ಆಯ್ತು. ಡಾಲರ್ ಅಂತಂದ್ರೆ ಏನದು? +1 ಜನರೇಷನ್. ಹ್ಯಾಶ್ ಅಂತಂದ್ರೆ +1. ಟೋಟಲ್ +1 ಆ್ಯಂಡ್ +1 ಕೊಡಿಸಿ +2 ಆಯ್ತು. +2 ಅಂತಂದ್ರೆ ಯಾವ ಜನರೇಷನಲ್ಲಿ ಬರ್ತಾರೆ ಅವರು?
+2 ಅಂತಂದರೆ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಜನ್ರೇಷನ್ ಬರ್ತದೆ ಅಂತ ನಾನು ಆಗಲೇ ಹೇಳಿದ್ದೆ. ಅಂದರೆ ಇವೆರಡರಲ್ಲಿ ಯಾವುದೂ ಆಗ್ಬೋದು. ಯಾವುದೂ ಆಗ್ಬೇಕಂತಂದರೆ ಮೊದಲು ಗ್ರಾಫ್ ಹಾಕೋಣ, ಗ್ರಾಫ್ ಹಾಕಿ ಸಾಲ್ವ್ ಮಾಡೋಣ. ಇದು ಯಾಕೆ ಹೇಳಿದ್ದೀನಿ ಅನ್ನೋದು ನೆಕ್ಸ್ಟ್ ನಿಮ್ಮ ಮುಂದಿನ ಕ್ವಶನ್ಗಳೆಲ್ಲ ಅರ್ಥ ಆಗುತ್ತೆ. ಫಸ್ಟ್ ಒಂದು ಗ್ರಾಫ್ ಹಾಕಿರಿ. x@y, @ ಅಂದರೆ ಹಸ್ಬೆಂಡ್, x ಈಸ್ ಅ ಹಸ್ಬೆಂಡ್ ಆಫ್ y. ನಿಮಗೆ ಯಾವ್ದು ಅನುಕೂಲ ಆಗ್ತದೆ ಆ ರೀತಿ ಬಿಡಿಸ್ಬೋದು. $y, ಡಾಲರ್ ಅಂದರೆ ಮದರ್, y ಈಸ್ ದ ಮದರ್ ಆಫ್ n. n#k, ಹ್ಯಾಶ್ ಅಂತಂದರೆ ಫಾದರ್, n ಏನಿದ್ದಾನೆ ಫಾದರ್ ಆಫ್ k. k ದ ಗ್ರ್ಯಾಂಡ್ ಮದರ್ y ಇದ್ದಾರೆ, k ದ ಗ್ರ್ಯಾಂಡ್ ಫಾದರ್ x ಇದ್ದಾನೆ. ಗ್ರ್ಯಾಂಡ್ ಫಾದರ್ ಯಾವುದು? ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್. ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ಇದೇ ಕ್ವಶನ್ಸ್ಗಳ ಕಂಟಿನ್ಯೂಟಿ ಮುಂದೈತೆ ನೋಡೋಣ ಒಂದ್ಸತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಗೊತ್ತಾಗ್ತದೆ ನಿಮಗೆ ಯಾಕೆ ಗ್ರಾಫ್ ನಾನು ಆ ರೀತಿ ಫಸ್ಟಿಗೆ ಬಿಡಿಸ್ಬಾರ್ದು ಅಂತ ಹೇಳಿದೆ ಅಂತೇಳಿ. ಯಾವುದು ಈ ಗ್ರಾಫ್ ಬಿಡಿಸಿ ನಿಮ್ಗೆ ಅನುಕೂಲ ಆಗ್ತಿತ್ತು ಅಂದ್ರೆ ಅದೇ ಮಾಡ್ಬೋದು. ಫಸ್ಟ್ ಕೆಲಸ ಏನು, ಈ ಥರ ಕ್ವಶನ್ ಬಂದಾಗ ಯಾರ್ದು ಜೆಂಡರ್ ಮೇನ್ ಇಂಪಾರ್ಟೆಂಟ್ ಅದು ನೋಡಬೇಕು. ಇಲ್ಲಿ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಇಂಡಿಕೇಟ್ಸ್ ಎಸ್ ಈಸ್ ದ ಸಿಸ್ಟರ್ ಆಫ್ ಜೆ. ಎಸ್ ಸಿಸ್ಟರ್ ಆಗಬೇಕು, ಎಸ್ ಫೀಮೇಲ್ ಆಗಬೇಕು, ಎಸ್ ಏನಾಗಬೇಕು ಫೀಮೇಲ್ ಆಗಬೇಕು. ಯಾವ ರಿಲೇಷನ್ ಯಾವ ಸ್ಟೇಟ್ಮೆಂಟಲ್ಲಿ ಎಸ್ ಫೀಮೇಲ್ ಅದಾಗ ಮೊದಲು ಚೆಕ್ ಮಾಡಿರಿ. ಇಲ್ಲಿ ಫಸ್ಟ್ ಒನ್ರಲ್ಲಿ ಎಸ್ ಮುಂಚೆಗಡೆ ಹ್ಯಾಶ್ ಐತಿ, ಕೊನೆಗೆ ಏನಾರು ಎಸ್ ಇತ್ತು ಅಂತಂದ್ರೆ, ಕೊನೆಗೆ ಎಸ್ ಇತ್ತು, ಇಲ್ಲಿ ಏನು ವೈಫ್ ಹಸ್ಬೆಂಡ್ ವೈಫ್ ರಿಲೇಷನ್ ಇರಲಿಲ್ಲ ಅಂತಂದ್ರೆ, ಹಸ್ಬೆಂಡ್ ವೈಫ್ ರಿಲೇಷನ್ ಇರಲಿಲ್ಲ, ಕೊನೆಗೆ ಎಸ್ ಇತ್ತು ಅಂತಂದ್ರೆ ಡೈರೆಕ್ಟ್ ರಾಂಗ್ ಮಾಡೋದು. ಹಸ್ಬೆಂಡ್ ರಿಲೇಷನ್ ಐತಿ, @ ಇಲ್ಲಿ ಕೊನೆಗೆ @ ಇಲ್ಲ, ರಾಂಗ್ ಐತಿ, ಇದು ಆನ್ಸರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ @ ಇಲ್ಲ, ರಾಂಗ್ ಆಯ್ತು. ಎಂಡಿಗೆ ಎಸ್ ಬಂತಂದ್ರೆ ಇದ್ರ ಜೆಂಡರ್ ಫಿಕ್ಸ್ ಮಾಡೋಕ್ಕಾಗಲ್ಲ. ಬೇಕಿದ್ರೆ ಒಂದು ಗ್ರಾಫ್ ಹಾಕಿ ನೋಡ್ರಿ. $J L ಐತೆ. $J ಅಂದ್ರೆ ಮದರ್, J ಈಸ್ ಅ ಮದರ್ ಆಫ್ L. L @ L ಈಸ್ ಅ ಹಸ್ಬೆಂಡ್ ಆಫ್ M. M#S, ಹ್ಯಾಶ್ ಅಂತಂದ್ರೆ ಫಾದರ್, M ಈಸ್ ಅ ಫಾದರ್ ಆಫ್ S. M ಈಸ್ ಅ ಫಾದರ್ ಅಂತಂದ್ರೆ ಇಲ್ಲಿ ಬಂತು M ಈಸ್ ಅ ಫಾದರ್ ಆಫ್ S ಇಲ್ಲಿ ಬಂತು. ಇಲ್ಲಿ ನೋಡ್ರಿ, ನಮ್ಗೆ ಎಸ್ ಏನು ಬೇಕಾಗಿದೆ? ಫಿಮೇಲ್ ಬೇಕಾಗಿದೆ, ಸಿಸ್ಟರ್ ಬೇಕಾಗಿದೆ. ಎಸ್ ಏನೈತಿ ಇಲ್ಲಿ? ಮೇಲ್. ಎಸ್ ಮೇಲ್ ಆಯ್ತು, ಅದರಿಂದ ಇದು ರಾಂಗ್ ಆಯ್ತು. ಸೆಕೆಂಡ್ ಒನ್ ಇಲ್ಲಿ ಬನ್ರಿ, ಇದು ಬೇಕಿದ್ರೆ ಇದು ಗ್ರಾಫ್ ಹಾಕಿ ನೋಡ್ರಿ. J ಪರ್ಸೆಂಟೇಜ್ ಅಂತಂದ್ರೆ ಡಾಟರ್, J ಈಸ್ ಅ ಡಾಟರ್ ಆಫ್ L. @ L ಈಸ್ ಅ ಹಸ್ಬೆಂಡ್ ಆಫ್ M. $M ಐತೆ, M ಈಸ್ ಅ ಮದರ್ ಆಫ್ S. ಎಸ್ ಜೆಂಡರ್ ಫಿಕ್ಸ್ ಆಯ್ತೇನು? ಎಸ್ ಜೆಂಡರ್ ಏನು ಹೇಳೋಕ್ಕಾಗಂಗಿಲ್ಲ, ಎಸ್ ಜೆಂಡರ್ ಫಿಕ್ಸ್ ಆಗಲಿಲ್ಲ. ಅದಕ್ಕೋಸ್ಕರ ಕೊನೆಗೆ ಬಂದಾಗ ಮ್ಯಾಕ್ಸಿಮಮ್ ಟೈಮ್ಸ್ ಜೆಂಡರ್ ಫಿಕ್ಸ್ ಆಗಂಗಿಲ್ಲ. ಈ ಥರದ್ದು ಇಲ್ಲಿ ಒಂದು ಬಂತಲ್ಲ, ಇಲ್ಲಿ ಜೆಂಡರ್ ಫಿಕ್ಸ್ ಆಯ್ತು. ಈ ಥರದ್ದು ಒಂದೊಂದು ಕೆಲವೊಂದು ಕ್ವಶನ್ಸ್ಗಳು ಬರ್ತವೆ, ಈ ಥರದ್ದು ಒಂದೊಂದು ಕ್ಲೂಸ್ಗಳು ಬರ್ತವೆ. ಆ ಟೈಮಲ್ಲಿ ಗ್ರಾಫ್ ಹಾಕ್ಬೋದು. ಬಟ್ ಮ್ಯಾಕ್ಸಿಮಮ್ ಟೈಮ್ಸ್ ಏನಾಗುತ್ತೆ, ಕೊನೆಗೆ ಎಸ್ ಇತ್ತು, ಆಮೇಲೆ ಇವು A to Bನೇ ಇತ್ತು, ಆಮೇಲೆ ಯಾವುದು ಹಸ್ಬೆಂಡ್ ವೈಫ್ ರಿಲೇಷನ್ದು ಕೋಡ್ ಇರಲಿಲ್ಲ ಅಂತಂದರೆ ಅದು ರಾಂಗೇ ಆಗುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ಇವಾಗ ಸಾಲ್ವ್ ಮಾಡೋಣ. ಒಂದೇದು ರಾಂಗ್ ಆಯ್ತು, ಲಾಸ್ಟ್ ಒಂದು ರಾಂಗ್ ಆಯ್ತು. ಇವೆರಡರಲ್ಲಿ ಒಂದು ಕರೆಕ್ಟ್ ಆಗಬೇಕು. ಎಸ್ ಇಸ್ ಸಿಸ್ಟರ್ ಇನ್ ಲಾ, ಸಿಸ್ಟರ್ ಆಫ್ ಜೆ ಅಂತಂದರೆ 0th ಜನರೇಷನ್ ಆಗಬೇಕು. ಎಸ್ ದಿಂದ J 0 ಆಗಬೇಕು. ಪರ್ಸೆಂಟೇಜ್ ಅಂತಂದ್ರೆ ಏನೈತೆ? ಪರ್ಸೆಂಟೇಜ್ ಅಂದ್ರೆ -1, ಇದು -1. @ ಅಂದ್ರೆ ಏನೈತೆ? 0. ಡಾಲರ್ ಅಂತಂದ್ರೆ ಏನೈತೆ? +1. -1 +1 ಇದು 0th ಜನರೇಷನ್ ಆಯ್ತು. ಎಸ್ ದಿಂದ ಜೆಗೆ ಇದು ಆನ್ಸರ್ ಆಗ್ಬೋದು. ಇದು ಆಗ್ಬೋದು ಅಂದರೂ ಇದು ಕೆಳಗಿನ ಕೂಡ ಚೆಕ್ ಮಾಡಲೇಬೇಕಾಗತ್ತೆ. ಡಾಲರ್ ಅಂತಂದ್ರೆ ಏನು? +1. @ ಅಂತಂದ್ರೆ ಏನು? 0. ಹ್ಯಾಶ್ ಅಂದ್ರೆ ಏನು? +1 +1 ಐತಿ. ಇಲ್ಲಿ +2 ಆಗಿರೋದ್ರಿಂದ ಇದ್ರ ಕೂಡ ರಾಂಗ್ ಆಯಿತು. 1 2 3 3 ರಾಂಗ್ ಆದವು. ಇದು ಕರೆಕ್ಟ್ ಆಯ್ತು ಅಂತೇಳಿ ಇದು ಆನ್ಸರ್ ಹಾಕ್ಬೋದು. ಆದರೆ ಇಲ್ಲಿ ನನ್ ಆಫ್ ದಿ ಅಬವ್ ಆಪ್ಷನ್ ಇರೋದ್ರಿಂದ ಇದರ ಗ್ರಾಫ್ನ ಇದು ಒಂದರ ಗ್ರಾಫ್ನ ಪ್ಲಾಟ್ ಮಾಡಲೇಬೇಕಾಗತ್ತೆ. ಎಸ್ ಪರ್ಸೆಂಟೇಜ್ ಅಂತಂದರೆ ಡಾಟರ್ ಎದ್ರದ್ದು? ಎಲ್ದ ಡಾಟರ್ ಐತೆ. ಎಲ್ದಿಂದ @ M ಅದ. @ ಅಂದ್ರೆ ಹಸ್ಬೆಂಡ್, L ಈಸ್ ಹಸ್ಬೆಂಡ್ ಆಫ್ M. $J ಅಂತಂದರೆ ಡಾಲರ್ ಅಂದ್ರೆ ಮದರ, M ಈಸ್ ಮದರ್ ಆಫ್ J. ನಮ್ಗೆ ಯಾರು ಬೇಕಾಗೈತೆ? ಎಸ್ ಈಸ್ ದ ಸಿಸ್ಟರ್ ಆಫ್ J ಅಂತ ಬೇಕಾಗಿದೆ. J ಜೆಂಡರ್ ಫಿಕ್ಸ್ ಇಲ್ಲಿ ಬೇಕಾಗಿಲ್ಲ ನಮ್ಗೆ. ಎಸ್ ಈಸ್ ಸಿಸ್ಟರ್ ಆಫ್ J ಇಲ್ಲಿ ಕನ್ಫರ್ಮ್ ಆಯಿತು. J ಸಿಸ್ಟರ್ ಎಸ್ ಇದ್ದಾಳೆ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊತೀನಿ. ಎಲ್ಲ ಕ್ವಶನಲ್ಲೂ ನನ್ ಆಫ್ ದಿ ಅಬವ್ ಕೊಡಂಗಿಲ್ಲ ಎಕ್ಸಾಮಲ್ಲಿ. ಈಗ ನಾನು ಇಲ್ಲಿ ಪ್ರತಿಯೊಂದು ಕ್ವಶನಲ್ಲಿ ನನ್ ಆಫ್ ದಿ ಅಬವ್ ಹಾಕಿದ್ದೀನಿ. ಎಲ್ಲ ಕ್ವಶನಲ್ಲಿ ನನ್ ಆಫ್ ದಿ ಅಬವ್ ಬರಂಗಿಲ್ಲ. ಈ ಥರ ಕ್ವಶನ್ ಬಂದರೆ ಮೇಲೆ ಒಂದೇ ಸ್ಟೇಟ್ಮೆಂಟ್ ಐತೆ, ಡೈರೆಕ್ಟ್ ಗ್ರಾಫ್ ಹಾಕ್ಬಿಡೋದು. G @ H ಅದ. G @ H ಅಂದರೆ ಅಂದರೆ ಹಸ್ಬೆಂಡ್. G @ H, G ಈಸ್ ಅ ಹಸ್ಬೆಂಡ್ ಆಫ್ H. H ಪರ್ಸೆಂಟೇಜ್ P ಅದ. ಪರ್ಸೆಂಟೇಜ್ ಅಂತಂದ್ರೆ ಏನು? ಡಾಟರ್.
ಎಚ್ ಇಸ್ ಅ ಡಾಟರ್ ಆಫ್ ಪಿ ಆಯ್ತು. ಪಿ ಹ್ಯಾಶ್ ಹ್ಯಾಶ್ ಅಂದರೆ ಫಾದರ್. ಪಿ ಈಸ್ ಎ ಫಾದರ್ ಆಫ್ ಆರ್ ಆಗುತ್ತೆ. ಪಿ ಈಸ್ ಎ ಫಾದರ್ ಆಫ್ ಆರ್ ಅಂದರೆ ಇಲ್ಲಿ ಇನ್ನೊಂದು ಆರ್ ಅಂತೇಳಿ ಒಂದೊಂದು ಮಗ ಬಂದ. ಆರ್ದು ಫಿಮೇಲ್ ಗೊತ್ತಾಗಲಿಲ್ಲ. ಹೌ ಜಿ ಇಸ್ ರಿಲೇಟೆಡ್ ಟು ಆರ್. ಹೌ ಜಿ ಇಸ್ ರಿಲೇಟೆಡ್ ಟು ಆರ್. ಜಿ ಇಸ್ ರಿಲೇಟೆಡ್ ಟು ಆರ್ ಹೆಂಗೈತೆ? ಆರ್ದು ತಂಗಿ ಅಥವಾ ಅಕ್ಕನ ಗಂಡ, ಅದಕ್ಕೆ ಏನಂತ ಕರೀತಾರೆ? ಬ್ರದರ್ ಇಲ್ಲ. ಆಪ್ಷನ್ ನಂಬರ್ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್. ಈ ಥರದ ಕ್ವಶನ್ ಮೇನ್ ಈ ಕ್ವಶನ್ ಥರ 49 ಈ ಥರದ ಕ್ವಶನ್ಸ್ಗೋಸ್ಕರ ನಾನು ಈ ಕ್ಲಾಸ್ ಮಾಡ್ತಾ ಇರೋದು ಇವತ್ತು. ಟ್ರೈ ಮಾಡಿರಿ ಕ್ಲಾಸ್, ಈ ಕ್ವಶನ್ ಟ್ರೈ ಮಾಡಿರಿ. ಟ್ರೈ ಮಾಡಿದ್ರೆ ಅಂತ ಅನ್ಕೊಳ್ತೀನಿ, ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಇಂಡಿಕೇಟ್ಸ್ ಕೆ ಇಸ್ ದ ಬ್ರದರ್ ಆಫ್ ಟಿ. ಕೆ ಇಸ್ ದ ಬ್ರದರ್ ಆಫ್ ಟಿ ಆಗಬೇಕು. ಬ್ರದರ್ ಅಂದರೆ 0 ಜನರೇಷನ್. ಕೆ ಜೆಂಡರ್ ಏನಾಗಬೇಕು? ಮೇಲ್ ಆಗಬೇಕು. ಕೆ ಮೇಲ್ ಆಗಬೇಕು. ಕೆ ಹ್ಯಾಶ್ ಅದು. ಹ್ಯಾಶ್ ಅಂದರೆ ಫಾದರ್. ಇಲ್ಲಿ ಮೇಲ್ ಆಗುತ್ತೆ ಕೆ. ಓಕೆ, ಇದಾಗ್ಬೋದು. ಇಲ್ಲಿ ಬರೋಣ. ಕೆ ಹ್ಯಾಶ್ ವಿ ಅದ. ಇಲ್ಲಿ ಕೆ ಹ್ಯಾಶ್ ವಿ ಅಂದರೆ ಇಲ್ಲಿ ಕೆ ಮೇಲ್ ಆಗುತ್ತೆ, ಇದು ಆಗ್ಬೋದು. ಇಲ್ಲಿ $K ಅದ. $K ಅಂತಂದ್ರೆ ಮದರ್. ಎಮ್ ಇಸ್ ಮದರ್ ಆಫ್ ಕೆ. ಬಟ್ ಕೆ ಜೆಂಡರ್ ಎಂಡಿಗೆ ಬಂದಿರೋದ್ರಿಂದ ವೈಫ್ದು ರಿಲೇಷನ್, ಹಸ್ಬೆಂಡ್ ರಿಲೇಷನ್ ಇಲ್ಲ. ಇದು ಅಂದರೆ @ ಬಂದಿತ್ತು ಅಂದರೆ ಇದು ಏನಾರ ಒಂದು ಜೆಂಡರ್ ಆಗ್ಬೋದು ಅಂತ ಹೇಳ್ತಿದ್ದೇವೆ ನಾವು. ಇಲ್ಲಿ @K ಬಂದಿತ್ತಂದರೆ ಎಮ್ ಇಸ್ ಅ ಹಸ್ಬೆಂಡ್ ಆಫ್ ಕೆ ಆಗ್ತಿತ್ತು, ಎಮ್ ಮೇಲ್ ಆಗ್ತಿತ್ತು, ಕೆ ಏನಾಗ್ತಿತ್ತು? ಫಿಮೇಲ್ ಆಗ್ತಿತ್ತು. ಇದು ಕನ್ಫರ್ಮ್ ಆಗಿ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಕನ್ಫರ್ಮ್ ಆಗಿ ಹೇಳೋಕ್ಕಾಗಂಗಿಲ್ಲ, ಯಾಕಂದ್ರೆ ಕೊನೆಯದ್ರ ಹಸ್ಬೆಂಡ್ ವೈಫ್ ರಿಲೇಷನ್ ಇಲ್ಲ. ಅಂದರೆ ಗಂಡ ರಿಲೇಷನ್ ಕೊಟ್ರೆ ಅಂದ್ರೆ ಹೆಂಡತಿದ ಫಿಮೇಲ್ ಆಗಿರ್ತಾಳೆ ಅಂತ ಹೇಳ್ಬೋದು. ಗಂಡ ಹೆಂಡತಿಯಲ್ಲಿ ಒಬ್ಬರು ರಿಲೇಷನ್ ಕೊಟ್ಟರೆ ಇನ್ನೊಬ್ರು ಹೇಳ್ಬೋದು. ಬಟ್ ಬ್ರದರ್ ಸಿಸ್ಟರ್ ಈ ರಿಲೇಷನಲ್ಲಿ ಒಬ್ಬರು ಕೊಟ್ಟರೆ ಇನ್ನೊಬ್ರು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇವೆರಡು ರಾಂಗ್ ಆಗು. ಓಕೆ, ಉಳಿತು ಯಾವುದು? ಇವೆರಡರಲ್ಲಿ ನೆಕ್ಸ್ಟ್ ಏನು ಬೇಕು ನಮ್ಗೆ? 0 ಜನರೇಷನ್ ಬೇಕು. ಕೆದಿಂದ ಟಿಗೆ 0 ಜನರೇಷನ್. ಹ್ಯಾಶ್ ಅಂತಂದ್ರೆ ಏನೈತೆ? +1. ಡಾಲರ್ ಅಂತಂದರೆ +1. ಡಾಲರ್ ಅಂದರೆ +1. ಟೋಟಲ್ ಎಷ್ಟು ಹೋಯ್ತಿದ್ದು? +3 ಜನರೇಷನ್. ಅಂದರೆ ಗ್ರೇಟ್ ಗ್ರ್ಯಾಂಡ್ ಮದರ್ ತನಕ ಹೋಯ್ತಿದ್ದು. ಗ್ರೇಟ್ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್ ತನಕ. ಒಂದೇದು ರಾಂಗ್ ಆಯ್ತು. ಎರಡನೇದ್ರಲ್ಲಿ ಬರೋಣ. ಪರ್ಸೆಂಟೇಜ್ ಅಂದರೆ -1. @ ಅಂದರೆ 0, ಅದು ಬಿಟ್ಬಿಡೋಣ. ಡಾಲರ್ ಅಂತಂದರೆ +1. -1 +1 ಅಂದರೆ 0 ಜನರೇಷನ್. ನಮಗೆ ಬೇಕಾಗಿರೋದು ಕೂಡ 0 ಜನರೇಷನ್, ಯಾಕಂದರೆ ಬ್ರದರ್ ಬೇಕಾಗಿದೆ. ಇದು ಆನ್ಸರ್ ಕರೆಕ್ಟ್ ಆಯಿತು. ಪ್ರತಿಯೊಂದರಲ್ಲೂ ನನ್ನ ಅಬ್ದಿ ಹಬ್ಬ ಕೊಡೋಂಗಿಲ್ಲ ಕ್ವಶನಲ್ಲಿ. ಈ ಥರ ಕೊಟ್ಟರೆ ಇದು ಆನ್ಸರ್ ಟಿಕ್ ಮಾಡಿ ನೀವು ಮುಂದೆ ನೆಕ್ಸ್ಟ್ ಕ್ವಶನ್ ಹೋಗ್ಬೋದು. ಬೇಕಿದ್ರೆ ಇದನ್ನು ಪ್ಲಾಟ್ ಮಾಡ್ಕೊಂಡು ನೋಡ್ರಿ. T%Q ಐತೆ. T%Q ಅಂದರೆ ಪರ್ಸೆಂಟೇಜ್ ಅಂದರೆ ಡಾಟರ್. ಕ್ಯೂದು ಡಾಟರ್ ಟಿ ಇದ್ದಾರೆ. ನೆಕ್ಸ್ಟ್ T%Q ಆಯ್ತು. ಟಿ ಡಾಟರ್ ಕ್ಯೂ ಆಯ್ತು. Q@M. @ ಅಂದರೆ ಹಸ್ಬೆಂಡ್. ಕ್ಯೂ ಈಸ್ ಅ ಹಸ್ಬೆಂಡ್ ಆಫ್ ಎಮ್ ಆಯ್ತು. ಎಮ್ ಫಿಮೇಲ್ ಆಯ್ತು. ನೆಕ್ಸ್ಟ್ $T ಅದ. ಡಾಲರ್ ಅಂದರೆ ಮದರ್. ಎಮ್ ಈಸ್ ಅ ಮದರ್ ಆಫ್ ಟಿ ಆಯ್ತು. ಅದು ಕರೆಕ್ಟ್ ಐತೆ ಆಲ್ರೆಡಿ. ಎಮ್ ಇಸ್ ಅ ಮದರ್ ಆಫ್ ಕೆ ಅಂತಂದ್ರೆ ಕೆ ಇಲ್ಲಿ ಬಂತ. ಕೆ ಈಸ್ ಅ ಕೆ ಹ್ಯಾಶ್ ವಿ ಅಂತಂದ್ರೆ ಕೆ ಈಸ್ ಅ ಫಾದರ್ ಆಫ್ ವಿ ಅಂದ್ರೆ ಕೆ ಮೇಲ್ ಆಯ್ತು, ವಿ ಇಲ್ಲಿ ಕೆಳ ಬಂತು. ನಮಗೇನು ಬೇಕು? ಕೆ ಈಸ್ ಅ ಬ್ರದರ್ ಆಫ್ ಟಿ. ಹೌದು, ಕೆ ಇಸ್ ಬ್ರದರ್ ಆಫ್ ಟಿ ಐತೆ. ಆನ್ಸರ್ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು ನನ್ ಆಫ್ ದಿ ಅಬವ್ ತೆಗೆದು ಬಿಡ್ರಿ. ನೀವು ಇವುಗಳಲ್ಲೇ ಆನ್ಸರ್ ಟ್ರೈ ಮಾಡಿ. ನನ್ ಆಫ್ ದಿ ಅಬವ್ ಯಾವುದೂ ಆನ್ಸರ್ ಇಟ್ಟಿಲ್ಲ ನಾನು, ಇವುಗಳಲ್ಲಿ ಆನ್ಸರ್ ಐತೆ. ಎಕ್ಸಾಮಲ್ಲಿ ಕೂಡ ಇಲ್ಲಿ ನನ್ ಆಫ್ ದಿ ಅಬವ್ ಪ್ಲೇಸಲ್ಲಿ ಯಾವ್ದಾದ್ರು ಒಂದು ಈ ಥರ ಸ್ಟೇಟ್ಮೆಂಟ್ ಇರುತ್ತೆ. ಮ್ಯಾಕ್ಸಿಮಮ್ ಟೈಮ್ಸ್ ನನ್ ಆಫ್ ದಿ ಅಬವ್ ಇರಲ್ಲ. ನನ್ ಆಫ್ ದಿ ಅಬವ್ ಇತ್ತಂದ್ರೆ ಮಾತ್ರ ನೀವು ಕಂಪಲ್ಸರಿ ಗ್ರಾಫ್ ಹಾಕ್ಲೇಬೇಕು. ಈ ಕ್ವಶನ್ ಟ್ರೈ ಮಾಡ್ರಿ. ಸೇಮ್ ಆಗಲೇ ಬಿಡಿಸಿರೋ ಕ್ವಶನ್ ಐತೆ, ಇದರಲ್ಲಿ ಏನಿಲ್ಲ. ಅದೇ ಈಸ್ ಅ ಸಿಸ್ಟರ್ ಆಫ್ ಎಫ್, ಅದೇ ಇದು ಫಿಮೇಲ್ ಅಂತೇಳಿ ಕನ್ಫರ್ಮ್ ಮಾಡಬೇಕು.
ಒಂದ್ಸರಿ ರುಟೀನ್ ಕೂತಂತಂದ್ರೆ 30 ಸೆಕೆಂಡಲ್ಲಿ ಕ್ವಶನ್ಸ್ ಮುಗಿಸ್ಬೋದು. ಈ ಕ್ವಶನಲ್ಲಿ ನೋಡ್ರಿ ಏನೈತೆ, ಈ ಫಿಮೇಲ್ ಆಗಬೇಕು. ಈ ಫಿಮೇಲ್ ಆಗ್ಬೇಕಂದ್ರೆ ಒಂದೇದರಲ್ಲಿ ಕೊನೆಗೆ ಹ್ಯಾಶ್ ಐತೆ. ಹ್ಯಾಶ್ ಇದು ಯಾವುದೇ ರೀತಿ ಹಸ್ಬೆಂಡ್ ವೈಫ್ ರಿಲೇಷನ್ ಹೇಳಲ್ಲ, ಇದು ರಾಂಗ್ ಆಯ್ತು. ಇಲ್ಲಿ ಕೊನೆಗೆ ಡಾಲರ್ ಅದ, ಡಾಲರ್ ಅಂದ್ರೆ ಮದರ್ ಐತೆ. ಮದರ್ ಇದ್ರೆ ಇನ್ನೊಬ್ರದ್ದು ಜೆಂಡರ್ ಹೇಳಕ್ಕಾಗಲ್ಲ. ಇದು ಮದರ್ ಐತೆ, ಇದ್ರ ಜೆಂಡರ್ ಏನಂತ ಹೇಳಕ್ಕಾಗಲ್ಲ. ಏನಾದ್ರೆ ನೀವು @ ಬಂದಿತ್ತಂದ್ರೆ ಇದು ಮೇಲ್ ಇದು ಫಿಮೇಲ್ ಅಂತ ಹೇಳ್ಬೋದಾಗಿತ್ತು. ಉಳಿತೇನು ಇವೆರಡರಲ್ಲಿ ಏನ್ ಬೇಕು ನಮಗೆ? ಸಿಸ್ಟರ್ ಬೇಕು. ಸಿಸ್ಟರ್ ಅಂದ್ರೆ 0 ಜನರೇಷನ್, 0 ಆಗಬೇಕು. ಎಲ್ಲಿಂದ? ಇದಿಂದ ಎಫ್ಗೆ. ಪರ್ಸೆಂಟೇಜ್ ಅಂತಂದ್ರೆ -1, @ 0, ಡಾಲರ್ ಅಂತಂದ್ರೆ +1. -1 +1 0 ಜನರೇಷನ್. ಇದೊಂದು ಚೆಕ್ ಮಾಡ್ರಿ. ಡಾಲರ್ ಅಂದ್ರೆ +1, @ ಅಂತಂದ್ರೆ 0, ಹ್ಯಾಶ್ ಅಂತಂದ್ರೆ +1. ಇದು +2 ಆಯ್ತು. ಆನ್ಸರ್ ಬಿ ಕರೆಕ್ಟ್ ಆನ್ಸರ್. ಬೇಕಿದ್ರೆ ನೀವು ಗ್ರಾಫ್ ಹಾಕೊಂಡು ನೋಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ಸೇಮ್ ಈ ಪ್ರೀವಿಯಸ್ ಕ್ವಶನ್ ಐತೆ. ಈ ಕ್ವಶನ್ ಹೋಮ್ವರ್ಕ್ ತಗೊಳ್ರಿ. ಇದು ಕ್ವಶನ್ ಆನ್ಸರ್ ನೀವು ನಮ್ಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಕ್ವಶನ್ ನಂಬರ್ 51 ಹೋಮ್ವರ್ಕ್ ಐತೆ. ನೆಕ್ಸ್ಟ್ ಕ್ವಶನ್, ಸಿ ಇಸ್ ದ ಫಾದರ್ ಇನ್ ಲಾ ಆಫ್ ಎಚ್ ಅಂದ್ರೆ ಸಿ ಮೇಲ್ ಆಗಬೇಕು. ಸಿ ಇಸ್ ದ ಫಾದರ್ ಇನ್ ಲಾ ಆಫ್ ಎಚ್ ಅಂದ್ರೆ ಸಿ ಮೇಲ್ ಆಗಬೇಕು. ಟ್ರೈ ಮಾಡ್ರಿ ಕ್ವಶನ್. ಮೊದಲು ಜೆಂಡರ್ ನೋಡಬೇಕು, ಅದಾದ ನಂತರ ಜನರೇಷನ್ ಗ್ಯಾಪ್, ಆಮೇಲೆ ಗ್ರಾಫ್. ಈ ಥರದ ಕ್ವಶನ್ ಇದ್ರೆ ಮೊದಲು ಕೆಲಸ ಜೆಂಡರ್ ಫಿಕ್ಸ್ ಮಾಡೋದು, ಅದಾದ ನಂತರ ಜನರೇಷನ್ ಗ್ಯಾಪ್, ಅದಾದ ನಂತರ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು? ಗ್ರಾಫ್. ಓಕೆ, ಇದು ಬೇರೆ ಕ್ವಶನ್ ಐತಲ್ಲ. ಎಲ್ಲ ಇದು ರಿಲೇಷನ್ಸ್ಗಳು ಚೇಂಜ್ ಆಗಿದೆ. ಇನ್ನೊಂದ್ಸರಿ ಬರೆದು ಬಿಡೋಣ. ಇಂಟು ಅಂತಂದ್ರೆ ಏನು? ಇಂಟು ಅಂತಂದ್ರೆ ಫಾದರ್, ಕ್ಯೂದಿಂದ ಪಿಗೆ, ಕ್ಯೂದಿಂದ ಪಿಗೆ ಅಪೋಸಿಟ್ ಐತೆ. ನೆಕ್ಸ್ಟ್ ಅಪೋಸಿಟ್ ಅಂದ್ರೆ ಈ ತರ 2 ಮಾರ್ಕ್ ಹಾಕೊಡ್ರಿ. ನೆಕ್ಸ್ಟ್ ಡಿವಿಷನ್ ಅಂತಂದ್ರೆ ಬ್ರದರ್, ಇದು ಕೂಡ ಉಲ್ಟಾ, ಕ್ಯೂದಿಂದ ಪಿಗೆ ಉಲ್ಟಾ ರಿವರ್ಸ್ ಹಾಕೊಂಡ್ರಿ. ಪ್ಲಸ್ ಅಂತಂದ್ರೆ ಡಾಟರ್, ಡಾಟರ್ ಉಲ್ಟಾ. ಮೈನಸ್ ಅಂತಂದ್ರೆ ಮದರ್, ಉಲ್ಟಾ ರಿವರ್ಸ್ ಐತೆ. ಉಳಿತು ಯಾವುದು? ಈಕ್ವಲ್. ಈಕ್ವಲ್ ಉಳಿತು. ಈಕ್ವಲ್ ಅಂತಂದ್ರೆ ಏನದ? ವೈಫ್, ಉಲ್ಟಾ. ಯಾಕಂದ್ರೆ ಎಲ್ಲವೂ ಏನಿದೆ ಕ್ಯೂದಿಂದ ಪಿ ರಿಲೇಷನ್. ಪಿ ಇಂಟು ಕ್ಯೂ ಅಂತಂದ್ರೆ ಕ್ಯೂ ಇಸ್ ಅ ಫಾದರ್ ಆಫ್ ಪಿ. ಪಿ ಇಂಟು ಕ್ಯೂ ಎಂದರೆ ಕ್ಯೂ ಪಿ ಯ ತಂದೆ ಆಗ್ತಾನೆ, ಪಿ ಕ್ಯೂ ತಂದೆ ಆಗಲ್ಲ. ಉಲ್ಟಾ ಕೊಟ್ಟಿದ್ದಾನೆ. ಇಲ್ಲಿವರೆಗೆ ಏನು ಬಿಡಿಸಿದೇವಲ್ಲ ಅದು ಅಪೋಸಿಟ್ ಆಯ್ತು. ಈ ಥರ ಬಂದಾಗ ಕೂಡ ಅದೇ ಸೇಮ್ ಸ್ಟೆಪ್, ಅದೇ ಎಲ್ಲ ಅಪ್ಲೈ ಮಾಡೋದು. ಫಸ್ಟ್ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ, ನೋಡ್ರಿ ನೀವು ಕರೆಕ್ಟಾಗಿ. ಇಲ್ಲಿ ಮೊದಲು ವೈಫ್ ಅಂತಂದ್ರೆ 0 ಜನರೇಷನ್, ಫಾದರ್ ಅಂತಂದ್ರೆ +1 ಜನರೇಷನ್, ಬ್ರದರ್ ಅಂದ್ರೆ 0 ಜನರೇಷನ್, ಡಾಟರ್ ಅಂದ್ರೆ -1, ಮದರ್ ಅಂದ್ರೆ 0 ಜನರೇಷನ್, ಮದರ್ ಅಂತಂದ್ರೆ +1 ಜನರೇಷನ್. ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ನೆಕ್ಸ್ಟ್ ಸಾಲ್ವ್ ಮಾಡೋಣ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಮೀನ್ಸ್ ಸಿ ಇಸ್ ದ ಫಾದರ್ ಇನ್ ಲಾ ಆಫ್ ಎಚ್? ಫಾದರ್ ಇನ್ ಲಾ ಅಂದ್ರೆ ಸಿ ಮೇಲ್ ಆಗಬೇಕು, ಫಿಮೇಲ್. ಫಾದರ್ ಇನ್ ಲಾ ಅಂದ್ರೆ ಸಿ ಮೇಲ್ ಆಗ್ಬೇಕು, ಫಿಮೇಲ್ ಆಗಲ್ಲ. ಸಿ ಮೇಲ್ ಆಗ್ಬೇಕಂತಂದ್ರೆ ಈಕ್ವಲ್ ಅದ. ಈಕ್ವಲ್ ಅಂತಂದ್ರೆ ಏನದ? ಈಕ್ವಲ್ ಬಿಟ್ಬಿಡ್ರಿ. ಈಕ್ವಲ್ ಅಂತಂದ್ರೆ ಜೆಂಡರ್ ಹೇಳಕ್ ಆಗಂಗಿಲ್ಲ. ಸೀದ್ ಬಿಡೋಣ. ಇಲ್ಲಿ ಕೊನೆಗೆ ಸಿ ಇಲ್ಲ, ಇಲ್ಲಿ ಸಿ ಜೆಂಡರ್ ಫಿಕ್ಸ್ ಮಾಡೋದು ನೋಡೋಣ ಮೊದಲು. ಓಕೆ, ಸಿ ಈಕ್ವಲ್ ಎ ಅಂತ ಐತಿ. ಈಕ್ವಲ್ ಅಂತಂದ್ರೆ ಏನು? ವೈಫ್. ವೈಫ್ ಎದ್ರದ್ದು? ಎ ಈಸ್ ಅ ವೈಫ್ ಆಫ್ ಸಿ ಆಗುತ್ತೆ. ಎ ಈಸ್ ಅ ವೈಫ್ ಆಫ್ ಸಿ. ಉಲ್ಟಾ ಹೇಳ್ತಿದ್ದೀವಿ ನಾವು. ಸಿ ಈಸ್ ಅ ವೈಫ್ ಆಫ್ ಎ ಅಲ್ಲ, ಇಲ್ಲಿ ಉಲ್ಟಾ ಐತಲ್ಲ ರಿಲೇಷನ್. ಪಿ ಟು ಕ್ಯೂ ಇಲ್ಲ, ಕ್ಯೂ ಟು ಪಿ ಅದ. ಅದಕ್ಕೋಸ್ಕರ ಇಲ್ಲಿ ಏನಾಗ್ತೈತಿ? ಸಿ ಈಕ್ವಲ್ ಎ ಅಂತಂದ್ರೆ ನಾವು ಮೊದಲು ನಾರ್ಮಲ್ ಹೆಂಗೆ ಬರ್ತಿದ್ವಿ? ಸಿ ಈಸ್ ಅ ವೈಫ್ ಆಫ್ ಎ ಅಂತ ಬರ್ತಿದ್ವಿ. ಬಟ್ ಇಲ್ಲಿ ಏನಾಗುತ್ತೆ? ಉಲ್ಟಾ ಬಂದಾಗ ಸಿ ದಿಂದ ಎಗೆ ರಿಲೇಷನ್ ಬೇಕಾಗಿಲ್ಲ. ಪಿ ದಿಂದ ಕ್ಯೂ ಇದ್ದಾಗ ಇದು, ಕ್ಯೂ ದಿಂದ ಪಿ ಇದ್ದಾಗ ಎ ಈಸ್ ಅ ವೈಫ್ ಆಫ್ ಸಿ ಆಗುತ್ತೆ. ಎ ಈಸ್ ಅ ವೈಫ್ ಆಫ್ ಸಿ ಆಗುತ್ತೆ. ಸಿ ಮೇಲ್ ಆಯ್ತು. ಒಂದನೇದ್ರಲ್ಲಿ ಸಿ ಮೇಲ್ ಆಯ್ತು, ಇದು ಆಪ್ಷನ್ ಕರೆಕ್ಟ್ ಆಗ್ಬೋದು. ಎರಡನೇದಕ್ಕೆ ಬರೋಣ.
ಎರಡನೇದಕ್ಕೆ ಬರೋಣ. ಎರಡನೇದ್ರಲ್ಲಿ ನೋಡೋಣ, ಸಿ ಸಿ ಮೈನಸ್ ಎ, ಉಲ್ಟಾ ಓದೋದು ನೀವು ಇದು. ಸಿ ಮೈನಸ್ ಎ, ಮೈನಸ್ ಒನ್ ಫಾದರ್, ಸಿ ಇಸ್ ದ ಫಾದರ್ ಆಫ್ ಎ ಆಗುತ್ತೆ. ಇಲ್ಲಿ ಕೂಡ ಸಿ ಮೇಲ್ ಆಯಿತು, ಇದು ಆಗ್ಬೋದು ಆನ್ಸರ್. ನೆಕ್ಸ್ಟ್ ಸಿ ಈಕ್ವಲ್ ಎ ಐತಿ ಇಲ್ಲಿ, ಎ ಈಕ್ವಲ್ ಸಿ, ಅದು ಎ ಈಕ್ವಲ್ ಸಿ, ಇದ್ರದ್ದು ಅಪೋಸಿಟ್ ಐತೆ. ಎ ಈಕ್ವಲ್ ಸಿ ಅಂದರೆ ಸಿ ಈಸ್ ಅ ವೈಫ್ ಆಫ್, ಸಿ ಈಸ್ ಅ ವೈಫ್ ಆಫ್ ಎ ಆಗುತ್ತೆ. ಎ ಹಸ್ಬೆಂಡ್ ಆಗುತ್ತೆ, ಸಿ ಫಿಮೇಲ್ ಆಗುತ್ತೆ. ಇದು ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬರೋಣ. ಎ ಡಿವಿಷನ್ ಸಿ ಅದ. ಡಿವಿಷನ್ ಅಂದ್ರೆ ಏನು? ಬ್ರದರ್. ಸಿ ಇಸ್ ಎ ಬ್ರದರ್ ಆಫ್ ಎ ಆಗುತ್ತೆ. ಇದು ಆನ್ಸರ್ ಆಗ್ಬೋದು. 1, 2 ಆ್ಯಂಡ್ 4 ಇವು ನಾಲ್ಕರಲ್ಲಿ ಯಾವ್ದು ಭೀ ಆಗ್ಬೋದು. ನೋಡೋಣ ಇವಾಗ. ಇದು ಒಂದು ರಾಂಗ್ ಆಯ್ತು. 1, 2, 4 ಥರ್ಡ್ ಒನ್ ರಾಂಗ್ ಆಯ್ತು. ನೆಕ್ಸ್ಟ್ ಕೆಲಸ ಏನು ನಮ್ದು? ಜನರೇಷನ್ ಗ್ಯಾಪ್. ಫಾದರ್ ಇನ್ ಲಾ ಅಂತಂದ್ರೆ ನಮ್ಮ ಫಾದರ್ ಜನರೇಷನ್ ಅಲ್ಲಿ ಬರ್ತಕ್ಕಂಥವ್ರು, ಅವ್ರು ಏನಾಗುತ್ತೆ? +1 ಜನರೇಷನ್. +1 ಜನರೇಷನ್ ಹುಡ್ಕ್ಯಾಡ್ರಿ. ಸಿ ದಿಂದ ಎಚ್ಗೆ ಈಕ್ವಲ್ ಅಂತಂದ್ರೆ 0, +1 ಅಂತಂದ್ರೆ ಪ್ಲಸ್ ಅಂತಂದ್ರೆ -1, ಪ್ಲಸ್ ಅಂದ್ರೆ -1, ಡಿವಿಷನ್ ಅಂತಂದ್ರೆ 0 ಜನರೇಷನ್, ಪ್ಲಸ್ ಅಂದ್ರೆ -1, -1 -2 ಒಂದೇದಾಗಕ್ಕೆ ಸಾಧ್ಯನೇ ಇಲ್ಲ. -2 ಅಂತಂದ್ರೆ ಗ್ರ್ಯಾಂಡ್ ಸನ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಡಾಟರ್ ಕಡೆ ಹೋಯ್ತು. ಎರಡನೇದ್ರಲ್ಲಿ ಬರೋಣ. ಇದು ಡಿವಿಷನ್ ಅಂದ್ರೆ 0 ಜನರೇಷನ್, ಇಂಟು ಅಂದ್ರೆ +1 ಜನರೇಷನ್, ಪ್ಲಸ್ ಅಂತಂದ್ರೆ -1 ಜನರೇಷನ್. ಇದೇನಾಯ್ತು? 0 ಜನರೇಷನ್. ಇದು ಕೂಡ ರಾಂಗ್ ಆಯ್ತು. ಆನ್ಸರ್ ಆಪ್ಷನ್ ನಂಬರ್ ಡಿ. ಬೇಕಿದ್ರೆ ಇದು ಆಪ್ಷನ್ ನಂಬರ್ ಡಿ, ಇದು ಗ್ರಾಫ್ ಹಾಕೊಂಡು ನೋಡ್ರಿ, ಅದು ಜನರೇಷನ್ ಗ್ಯಾಪ್ ಇಂದಾನೆ ಬಿಡಿಸೋಣ ಇದನ್ನು. +1 ಅಂತಂದ್ರೆ ಪ್ಲಸ್ ಅಂತಂದ್ರೆ ಏನು? -1 ಆಗುತ್ತೆ. ಡಿವಿಷನ್ ಅಂದ್ರೆ 0, ಈಕ್ವಲ್ ಅಂತಂದ್ರೆ 0, -1 ಆಯ್ತು. ಇಲ್ಲಿ ಉಲ್ಟಾ ಸಿ ದಿಂದ ಎಚ್ ಕೊಟ್ಟಿದ್ದಾನಲ್ಲ, -1. ಓಕೆ, -1 ಆಯ್ತಾ ಇದ್ರದ್ದು? -1 ಅಂದ್ರೆ ಇದು ಗ್ರಾಫ್ ಹಾಕಿ ನೋಡೋಣ. ಎ ದಿಂದ ಸಿಗೆ, ಎ ಡಿವಿಷನ್ ಸಿ ಅದ. ಡಿವಿಷನ್ ಅಂತಂದ್ರೆ ಬ್ರದರ್. ಎ ಸಿ ಇಸ್ ಎ ಬ್ರದರ್ ಆಫ್ ಎ ಆಯ್ತು. ನೆಕ್ಸ್ಟ್ ಸಿ ಪ್ಲಸ್ ಬಿ. ಸಿ ಪ್ಲಸ್ ಬಿ ಅಂತಂದ್ರೆ ಬಿ, ಸಿ ಇಸ್ ಪ್ಲಸ್ ಪ್ಲಸ್ ಅಂದ್ರೆ ಡಾಟರ್, ಬಿ ಇಸ್ ಎ ಡಾಟರ್ ಆಫ್ ಸಿ, ಬಿ ಇಸ್ ಎ ಡಾಟರ್ ಆಫ್ ಸಿ ಆಯ್ತಿಲ್ಲಿ. ನೆಕ್ಸ್ಟ್ ಬಿ ಡಿವಿಷನ್ ಡಿ ಅದ, ಅಂದ್ರೆ ಡಿ ದಿಂದ ಬಿಗೆ. ಡಿವಿಷನ್ ಅಂದ್ರೆ ಬ್ರದರ್, ಡಿ ಇಸ್ ಎ ಬ್ರದರ್ ಆಫ್ ಬಿ. ನೆಕ್ಸ್ಟ್ ಡಿ ಇಸ್ ಎ ಬ್ರದರ್ ಆಫ್ ಬಿ, ಡಿ ಈಕ್ವಲ್ ಎಚ್, ಎಚ್ ಈಸ್ ಈಕ್ವಲ್ ಅಂದ್ರೆ ವೈಫ್, ಎಚ್ ಇಸ್ ಅ ವೈಫ್ ಆಫ್ ಡಿ. ಏನು ಕೇಳಿದಾನೆ ಅವನು? ಸಿ ಇಸ್ ದ ಫಾದರ್ ಇನ್ ಲಾ ಆಫ್ ಎಚ್ ಅಂತ ಕೇಳಿದಾನೆ. ಸಿ ಇಸ್ ದ ಫಾದರ್ ಇನ್ ಲಾ ಆಫ್ ಎಚ್. ಎಚ್ದು 2 ಮಕ್ಕಳಿದ್ದಾರೆ. ಆ ಒಬ್ಬ ಮಗನ ಮದುವೆ ಆಗೈತಿ, ಅವನ ಹೆಂಡತಿ ಎಚ್ ಇದ್ದಾಳೆ. ಅಂದ್ರೆ ಮಗನ ಹೆಂಡತಿಗೆ ಏನು ಕರ್ತಾರೆ? ಡಾಟರ್ ಇನ್ ಲಾ. ಓಕೆ, -1 ಡಾಟರ್ ಇನ್ ಲಾ ಅಂದ್ರೆ -1 ಈ ಕಡೆ ಆಯ್ತಲ್ಲ, ಅಂದ್ರೆ ಸಿ ಉಲ್ಟಾ ಕೇಳಿದಾನೆ. ಇಲ್ಲಿ ಉಲ್ಟಾ ಕೇಳಿದ್ರಿಂದ +1 ಆಗಿದೆ ಅಷ್ಟೇ. ಇದು ಇಲ್ಲಿ ಸಿ ದಿಂದ ಎಚ್ ರಿಲೇಷನ್ ಐತಿಲ್ಲ, ಸಿ ಇಸ್ ದ ಫಾದರ್ ಇನ್ ಲಾ ಆಫ್ ಎಚ್. ಕರೆಕ್ಟ್. ಸಿ ಇಸ್ ದ ಫಾದರ್ ಇನ್ ಲಾ ಆಫ್ ಎಚ್. ಹಿಂಗೆ ಉಲ್ಟಾ ನೋಡಿದಾಗ ಇದು -1 ಇರೋದು ಅಪೋಸಿಟ್ +1 ಆಗುತ್ತೆ. ಇದು ಕರೆಕ್ಟ್ ಐತೆ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ಇದರಲ್ಲಿ ಏನಿತ್ತಂದ್ರೆ, ಇಲ್ಲಿ ಜನರೇಷನ್ ಏನು ಬರ್ತಿದೆ? -1 ಬರ್ತಿದೆ. -1 ಯಾಕೆ ಬಂತಂದ್ರೆ ಸಿ ದಿಂದ ಎಚ್ಗೆ ಬಂದಿದ್ದೇನು, ಸಿ ಎಚ್ಗೆ ಏನಾಗ್ಬೇಕಂತ ಬಂತಿದ್ದು. ಬಟ್ ನಮ್ಗೆ ಕೇಳಿರೋದನ್ನು ಎಚ್ ಸಿಗೆ ಏನಾಗ್ಬೇಕು? ಸಿ ಎಚ್ ಮಾವ ಅಂತೇಳಿ ಆಗ್ಬೇಕಾದ್ರೆ ಉಲ್ಟಾ ಹೋಗ್ತಿದ್ದೀವಿ. -1 ಇರೋದು +1 ಆಗುತ್ತೆ ಅಷ್ಟೇ. -1 +1 ಬಂದಾಗ ಗ್ರಾಫ್ ಕಂಪಲ್ಸರಿ ಹಾಕ್ರಿ ನೀವು. ಈ ಥರ -2 +1 ಈ ಥರ ಬೇರೆ ಬೇರೆ ಬಂದಾಗ ಮಾತ್ರ ಗ್ರಾಫ್ ಏನು ಅವಶ್ಯಕತೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ. ಕ್ವಶನ್ ನಂಬರ್ 53. ಮೊದಲು ಕೆಲಸ ನಿಮ್ದು ಜೆಂಡರ್ ಫಿಕ್ಸ್ ಮಾಡೋದು, ಅದಾದ ನಂತರ ಜನರೇಷನ್ ಗ್ಯಾಪ್, ಅದಾದ ನಂತರ ಗ್ರಾಫ್.
ಒಂದು +2 ಒಂದು -2 ಬಂತಂದ್ರೆ ಎರಡರಲ್ಲಿ ಒಂದು ಗ್ರಾಫ್ ಹಾಕ್ಲೇಬೇಕು ನೀವು. ಯಾಕಂದ್ರೆ +2 -2 ಅಲ್ಲಿ ಕೆಲವೊಂದು ಕನ್ಫ್ಯೂಷನ್ಸ್ ಅದಾವ ಅದಕ್ಕೆ. ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ, ನೋಡೋಣ ಏನೈತಿ. ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಸಸ್ ಎಫ್ ಈಸ್ ದ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಫ್ ಕೆ. ಎಫ್ ಏನಾಗಬೇಕು, ತಾಯಿಯ ಸೈಡ್ದು ಮುತ್ತಜ್ಜಿ ಅಂದ್ರೆ ಅಜ್ಜಿ ಆಗಬೇಕು, ಅಂದ್ರೆ ಎಫ್ ಫಿಮೇಲ್ ಆಗಬೇಕು. ಎಫ್ ಫಿಮೇಲ್ ಆಗ್ಬೇಕು, ಯಾವ್ದಾದ್ರಲ್ಲಿ ಎಫ್ ಫಿಮೇಲ್ ಅದು ನೋಡೋಣ. ಇವಾಗ ಎಫ್ ಕೊನೆಗೆ ಐತೆ ಪ್ರತಿಯೊಂದರಲ್ಲೂ ಅಂತ ಡೈರೆಕ್ಟ್ ರಾಂಗ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಇರೋದು ರಿಲೇಷನ್ ಅದು ಒಂದದ, ಇದಾಗ್ಬೋದು, ಇದು ರಾಂಗ್ ಇದು ರಾಂಗ್ ಇದು ರಾಂಗ್ ಇದು ರಾಂಗ್ ಅಂತ ಹಾಕಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಕೊಟ್ಟಿರೋ ರಿಲೇಷನ್ ಹೆಂಗೆ ಕೊಟ್ಟಿದ್ದಾನೆ, ಪಿ ದಿಂದ ಕ್ಯೂ ಕೊಟ್ಟಿಲ್ಲ, ಇವನು ಕ್ಯೂ ದಿಂದ ಪಿ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಬೇಕು, ಕ್ಯೂದಿಂದ ಪಿ ಕೊಟ್ಟಾಗ ಇದರ ರಿಲೇಷನ್ ಕನ್ಫರ್ಮ್ ಆಗುತ್ತೆ, ಇದರ ರಿಲೇಷನ್ ಅಲ್ಲ. ಇದರ ರಿಲೇಷನ್ ಹೆಂಗೆ ಕನ್ಫರ್ಮ್ ಆಗುತ್ತೆ ಇಲ್ಲಿ ನೋಡ್ರಿ. ಕ್ಯೂದಿಂದ ಪಿ ಕೊಟ್ಟಾಗ ಏನಾಗುತ್ತೆ, ಮೊದಲು ಇಲ್ಲಿಂದ ಇಲ್ಲಿಗೆ ಹೋಗ್ತೀರಿ ನೀವು, ಇಲ್ಲಿಂದ ಇಲ್ಲಿಗೆ ಡಿಗೆ ಹೋಗ್ತೀರ. ಈಗ ಎಫ್ ಇಂಟು ಡಿ ಅಂತಂದ್ರೆ ಡಿ ಇಂಟು ಎಫ್ ಅಂತ ಓದಲ್ಲ ನೀವು, ಎಫ್ ಇಂಟು ಡಿ ಅಂತ ಓದ್ತೀರ. ಇಂಟು ಅಂತಂದ್ರೆ ಏನು, ಫಾದರ್. ಎಫ್ ಇಸ್ ಅ ಫಾದರ್ ಆಫ್ ಡಿ ಆಗತ್ತೆ, ಎಫ್ ಮೇಲ್ ಆತಿಲ್ಲಿ. ನೆಕ್ಸ್ಟ್ ಡಿವಿಷನ್ ಅದ, ಡಿವಿಷನ್ ಅಂದ್ರೆ ಎಫ್ ಈಸ್ ಅ ಬ್ರದರ್ ಆಫ್ ಡಿ ಆಗತ್ತೆ, ಇದು ಪೂರ ಮೇಲ್ ಆಯ್ತು. ನೆಕ್ಸ್ಟ್ ಪ್ಲಸ್ ಅದ, ಪ್ಲಸ್ ಅಂದ್ರೆ ಎಫ್ ಈಸ್ ಅ ಡಾಟರ್ ಆಫ್ ಡಿ ಆಗತ್ತೆ, ಇದು ರಾಂಗ್ ಆಯ್ತು, ಯಾಕಂದ್ರೆ ಇಲ್ಲಿ ಫಿಮೇಲ್ ಜೆಂಡರ್ ಆಯ್ತು. ಎಫ್ ಮೈನಸ್ ಅದ ಅಂದ್ರೆ ಎಫ್ ಇಸ್ ಅ ಮದರ್ ಆಫ್ ಡಿ ಆಗತ್ತೆ, ಇದು ಫಿಮೇಲ್ ಆಯ್ತು, ಇದು ಕೂಡ ರಾಂಗ್ ಆಯ್ತು. ಉಳಿತೇನು ಆನ್ಸರ್ 1 2 3 ಒಳಗೆ ಯಾವ್ದಾರ ಒಂದು ಆನ್ಸರ್ ಆಗ್ಬೇಕು. ಒಂದೇದು ಚೆಕ್ ಮಾಡೋಣ. ಒಂದೇದು ಎಫ್ ಇಸ್ ಈಕ್ವಲ್ ಟು ಎಫ್ ಅದು, ಸಾರಿ ಡಿ ಈಕ್ವಲ್ ಟು ಎಫ್ ಅದು, ಅಂದ್ರೆ ಎಫ್ ದಿಂದ ಈಕ್ವಲ್ ಡಿ ಆಗಬೇಕು. ವೈಫ್ ಐತೆ, ಎಫ್ ಇಸ್ ವೈಫ್ ಆಫ್ ಡಿ ಆಗುತ್ತೆ, ಉಲ್ಟಾ ಹೋದಾಗ ವೈಫ್ ಅಂದ್ರೆ ಫಿಮೇಲ್ ಆಗುತ್ತೆ. ಇದು ಇಲ್ಲಿ ಎಫ್ ಇಸ್ ಫಿಮೇಲ್ ಆಯ್ತು. ಮದರ್ ಕೇಳಿದ ನಾನು, ಎಫ್ ಎಫ್ ಫಿಮೇಲ್ ಆಗಬೇಕಲ್ಲ. ಎಫ್ ಇಸ್ ದ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್. ಓಕೆ, ಮದರ್ ಕೇಳಿದಾನಂದ್ರೆ ಒಂದೇದಾಗ್ಬೋದು, ಎರಡನೇದಾಗ್ಬೋದು, ಸಾರಿ ನಾಲ್ಕನೇದಾಗ್ಬೋದು, ಐದನೇದಾಗ್ಬೋದು. ಸೆಂಟರ್ ಎರಡು ರಾಂಗ್ ಆದವು, ಯಾಕಂದ್ರೆ ಎರಡು ಮೇಲ್ ಆಗ್ತಿದಾವೆ, ಇವೆರಡು ರಾಂಗ್ ಆದವು. ಇನ್ 1 4 3 ಸಾರಿ 1 4 5. ಓಕೆ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ನಾವು, ಎಫ್ ದಿಂದ ಕೆ ಹೋಗ್ಬೇಕು. ಎಫ್ ದಿಂದ ಕೆ ಹೋಗ ಒಂದೇದು ಜೆಂಡರ್ ಫಿಕ್ಸ್ ಮಾಡಿದ್ವಿ, ಜನರೇಷನ್ ಗ್ಯಾಪ್. ಎಫ್ ದಿಂದ ಕೆ ಹೋದಾಗ ಗ್ರ್ಯಾಂಡ್ ಮದರ್ ಆಗ್ಬೇಕಂದ್ರೆ +2 ಆಗಬೇಕು, ಅಥವಾ ಸಾರಿ +2 ಆಗಬೇಕು. ಕೆಲವೊಂದ್ಸರಿ -2 ಬಂದರೂ ಕೂಡ ಅದನ್ನು ನೀವು ಗ್ರಾಫ್ ಹಾಕಿ ಸಾಲ್ವ್ ಮಾಡಬೇಕಾಗುತ್ತೆ. ಕೆ ದಿಂದ ಮೈನಸ್ ಬಂದಾಗ +1 ಆಯ್ತು, ಡಿವಿಷನ್ ಬಂದಾಗ 0 ಅದ, ಇಂಟು ಬಂದಾಗ +1 ಆಯ್ತು, ಈಕ್ವಲ್ ಬಂದಾಗ 0 ಅದ, +1 +1 +2 ಆಯ್ತು. ನೆಕ್ಸ್ಟ್ ಇವೆರಡಂತೂ ಹೋಗಿದ್ದಾವೆ. ಈಗ ಇದರಲ್ಲಿ ಬರೋಣ. ಈಕ್ವಲ್ ಅಂತಂದ್ರೆ 0 ಜನರೇಷನ್, +1 ಅಂದ್ರೆ -1 ಜನರೇಷನ್, ಪ್ಲಸ್ ಅಂದ್ರೆ -1, ಡಿವಿಷನ್ ಅಂದ್ರೆ 0, ಪ್ಲಸ್ ಅಂದ್ರೆ -1 -1 -1 -2 ಆಯ್ತು. ನೆಕ್ಸ್ಟ್ ಕೆ ದಿಂದ ಎಫ್ ಬರೋಣ. ಇಲ್ಲಿ ಪ್ಲಸ್ ಅದ +1 ಆಯ್ತು, ಡಿವಿಷನ್ ಅಂದ್ರೆ 0, ಪ್ಲಸ್ ಅದ +1 ಆಯ್ತು, +2 ಸಾರಿ -1 -1 ಆಯ್ತು, -2 ಆಯ್ತು. ಮೈನಸ್ ಅಂತಂದ್ರೆ ಪ್ಲಸ್ ಅದ, +1 ಅದ, ಇದು -1, ಇದು -1, -1 -1 -2 ಆ್ಯಂಡ್ +1 ಅಂದ್ರೆ ಇದೇನಾಗುತ್ತೆ, +1 ಆಗುತ್ತೆ, ಸಾರಿ -1 ಆಗುತ್ತೆ. ಇದು ರಾಂಗ್ ಆಯ್ತು. ನಮಗೆ ಈ ಎರಡು ಕನ್ಫ್ಯೂಷನ್ ಉಳಿತು. -1 ಸಾರಿ +2 -2 ಉಳಿತು. ಒಂದನೇದ್ದು ಆಮೇಲೆ ನಾಲ್ಕನೇದ್ದು. ನಾಲ್ಕನೇದರಲ್ಲಿ +2 ಬಂದ ಅಂದ್ರೆ ಅದು ಕರೆಕ್ಟ್ ಆಗುತ್ತೆ, ಬಟ್ ಇದು ಕೂಡ ಕೆಲವೊಂದು ಸಾರಿ ಕರೆಕ್ಟ್ ಆಗುತ್ತೆ. ಇದ್ರದ್ದು ಆನ್ಸರ್ ಅದು ಎರಡರಲ್ಲಿ ಒಂದು ಗ್ರಾಫ್ ಹಾಕ್ಲೇಬೇಕು. ಒಂದೇ ಗ್ರಾಫ್ ಹಾಕೋಣ. ಕೆ ಮೈನಸ್ ಎ, ಕೆ ಮೈನಸ್ ಎ ಅಂತಂದ್ರೆ ಎ ಮೈನಸ್ ಅಂದ್ರೆ ಮದರ್, ಎ ಇಸ್ ಅ ಮದರ್ ಆಫ್ ಕೆ ಆಗುತ್ತೆ. ಎ ಇಸ್ ಅ ಮದರ್ ಆಫ್ ಕೆ. ನೆಕ್ಸ್ಟ್ ಎ ಡಿವಿಷನ್ ಬಿ ಅದ, ಡಿವಿಷನ್ ಅಂದ್ರೆ ಬ್ರದರ್, ಬಿ ಇಸ್ ಅ ಬ್ರದರ್ ಆಫ್ ಎ ಆಗುತ್ತೆ, ಉಲ್ಟಾ. ನೆಕ್ಸ್ಟ್ ಬಿ ಇಂಟು ಡಿ ಅಂದ್ರೆ ಡಿ ದಿಂದ ಬಿ ರಿಲೇಷನ್, ಇಂಟು ಅಂದ್ರೆ ಫಾದರ್, ಡಿ ಇಸ್ ಅ ಫಾದರ್ ಆಫ್ ಬಿ ಆಗುತ್ತೆ, ಡಿ ಇಸ್ ಅ ಫಾದರ್ ಆಫ್ ಬಿ. ನೆಕ್ಸ್ಟ್ ಡಿ ಇಸ್ ಅ ವೈಫ್ ಆಫ್ ಎಫ್, ಸಾರಿ ಎಫ್ ಇಸ್ ಅ ವೈಫ್ ಆಫ್ ಡಿ ಆಗುತ್ತೆ. ನಮ್ಗೇನು ಬೇಕಾಗಿದೆ, ಎಫ್ ಈಸ್ ದ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಫ್ ಕೆ. ಎಫ್ ಈಸ್ ದ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಫ್ ಕೆ ಬೇಕು. ಎಫ್ದು ತಾಯಿಯ ತಂದೆಯ ಸರಿ ತಾಯಿಯ ತಾಯಿ ಅದ. ಓಕೆ, ಇಲ್ಲಿ ಕರೆಕ್ಟ್ ಆಯ್ತು ನೋಡ್ರಿ. ಇಲ್ಲಿ ಕೆ ಅದ, ಕೆ ಅಂದ್ರೆ ನೀವು, ನಿಮ್ಮ ತಾಯಿ ಇವ್ರು ಎದ ತಂದೆ ತಾಯಿ ಯಾರು, ಡಿ ಮತ್ತು ಎಫ್. ಎದ ತಾಯಿ ಇವರು ಎಫ್, ಮ್ಯಾಟರ್ನಲ್ ತಾಯಿ ಕಡೆದು ಹೋಗೈತಿದೆ ಇದು. ಕೆದ ತಾಯಿಯ ತಾಯಿ, ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ. ಈ ಕ್ವಶನ್ ಇದು ಎಲ್ಲೋ ಬಿಡಿಸಿದೀವಿ ಅನಿಸುತ್ತೆ, ಇದೇ ರೀತಿ ಕ್ವಶನ್.
ಟ್ರೈ ಮಾಡಿದ್ರೆ ಅಂತ ಅನ್ಕೋತೀರಿ. ನೋಡೋಣ ಕ್ವಶನಲ್ಲಿ. ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಮೀನ್ಸ್ ಡಿ ಈಸ್ ದ ಫಾದರ್ ಇನ್ ಲಾ ಆಫ್ ಜಿ. ಡಿ ಫಾದರ್ ಇನ್ ಲಾ ಅಂದರೆ ಡಿ ಮೇಲ್ ಆಗಬೇಕು. ಫಸ್ಟ್ ಒನ್, ಡಿ ಈಕ್ವಲ್ ಎ ಅಂದರೆ ಎ ಈಸ್ ದ ವೈಫ್ ಆಫ್ ಡಿ ಆಗುತ್ತೆ. ಈಕ್ವಲ್ ಅಂದರೆ ವೈಫ್ ಐತೆ. ಎ ಈಸ್ ದ ವೈಫ್ ಆಫ್ ಡಿ ಅಂದರೆ ಡಿ ಮೇಲ್ ಆಯ್ತು. ಒಂದೇದು ಕರೆಕ್ಟ್ ಆಗ್ಬೋದು. ಡಿ ಮೈನಸ್ ಸಾರಿ ಎ ಮೈನಸ್ ಡಿ ಅದ. ಮೈನಸ್ ಅಂತಂದರೆ ಮದರ್. ಡಿ ಈಸ್ ಅ ಮದರ್ ಆಫ್ ಎ ಆಗುತ್ತೆ. ಎರಡನೇದು ಆಗಕ್ಕೆ ಸಾಧ್ಯ ಇಲ್ಲ. ಎ ಈಕ್ವಲ್ ಡಿ ಅದ. ಈಕ್ವಲ್ ಅಂದರೆ ಇದರ ಅಪೋಸಿಟ್ ರಾಂಗ್. ಯಾಕಂದರೆ ಡಿ ಈಸ್ ವೈಫ್ ಆಗ್ತಾಳೆ. ಎ ಡಿವಿಷನ್ ಡಿ ಅದ ಅಂದರೆ ಡಿವಿಷನ್ ಅಂದರೆ ಬ್ರದರ್. ಡಿ ಈಸ್ ಎ ಬ್ರದರ್ ಆಫ್ ಎ ಆಗ್ತೈತಿ. ಇದು ಕರೆಕ್ಟ್ ಆಗ್ಬೋದು. ಆನ್ಸರ್ ಇದರಲ್ಲಿ ಮೇಲ್ ಐತೆ. ಒಂದನೇದರಲ್ಲಿ ಡಿ ಮೇಲ್ ಅದ, ನಾಲ್ಕನೇದ್ರಲ್ಲಿ ಡಿ ಮೇಲ್ ಅದ. ಉಳ್ಕದಿವೆರಡು ಆಗಕ್ಕೆ ಸಾಧ್ಯನೇ ಇಲ್ಲ. ಎರಡು ಮೊನ್ನೆ ಕೆಲಸ ಇದು. ನೆಕ್ಸ್ಟ್ ಕೆಲಸ ಏನು? ಜನರೇಷನ್ ಗ್ಯಾಪ್. ನಮ್ಗೇನು ಬೇಕು? ಫಾದರ್ ಇನ್ ಲಾ. ಫಾದರ್ ಇನ್ ಲಾ ಅಂದರೆ +1 ಜನರೇಷನಲ್ಲಿ ಇರ್ತಾನೆ, ಅಥವಾ -1 ಬಂದರೂ ಕೂಡ ಒಂದೊಂದ್ಸರಿ ಕರೆಕ್ಟ್ ಆಗುತ್ತೆ. ಅದು ಯಾಕಂತಂದರೆ ಉಲ್ಟಾ ರಿಲೇಷನ್. ಡಿದಿಂದ ಜಿ, ಜಿದಿಂದ ಡಿ ಈ ಥರ ಕನ್ಫ್ಯೂಸ್ ಆಗುತ್ತೆ. ಅದೆಲ್ಲ ಅದಕ್ಕೋಸ್ಕರ. ಎಲ್ಲಿ ಬೇಕು ನಮಗೆ? ಡಿದಿಂದ ಜಿಗೆ. ಈಕ್ವಲ್ ಅಂತಂದರೆ 0 ಜನರೇಷನ್. +1 ಅಂತಂದರೆ ಪ್ಲಸ್ ಅಂತಂದರೆ -1. ಡಿವಿಷನ್ ಅಂತಂದರೆ ಏನಾಗುತ್ತೆ? 0. ಪ್ಲಸ್ ಅಂದರೆ -1. -1 -2 ಆಯಿತು. -2 ಅಂದರೆ ಇದು ರಾಂಗ್ ಆಯಿತು. ಇದೇ ಆನ್ಸರ್ ಆಗುತ್ತೆ. ಬೇಕಿದ್ರೆ ಇದು ಗ್ರಾಫ್ ಹಾಕ್ಬಿಡೋಣ. ಇಲ್ಲ ಇದನ್ನು ಕೂಡ ಜನರೇಷನ್ ಗ್ಯಾಪಿಂದನೇ ನೋಡೋಣ. ಡಿವಿಷನ್ ಅಂತಂದರೆ 0, ಪ್ಲಸ್ ಅಂದರೆ -1, ಡಿವಿಷನ್ ಅಂದರೆ 0, ಈಕ್ವಲ್ ಅಂದರೆ 0, -1 ಅಂತಂದರೆ ಇದು -1 ಬಂತು. +1 -1 ಯಾವುದು ಬರಲಿ ಒಂದೊಂದ್ಸರಿ ಇಲ್ಲಿ ಡಿದಿಂದ ಜಿಗೆ ಐತೆ, ಜಿದಿಂದ ಡಿಗೆ ಸರ ಉಲ್ಟಾ ಆಗುತ್ತೆ. ಡಿ ಈಸ್ ದ ಫಾದರ್ ಇನ್ ಲಾ ಆಫ್ ಜಿ ಅಂತ ಕೇಳಿದ್ದಾನೆ. ಡಿದಿಂದ ಜಿ ಕೇಳಿರೋದ್ರಿಂದ ಜಿಗೆ ಏನಾಗಬೇಕು? ಉಲ್ಟಾ ಹೋಗ್ತಿದ್ದೀವಿ. ಅದಕ್ಕೋಸ್ಕರ -1 ಇರೋದು +1 ಆಗುತ್ತೆ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಬೇಕಿದ್ರೆ ಗ್ರಾಫ್ ಆಗಿ ನೋಡ್ರಿ ನೀವು. ನೆಕ್ಸ್ಟ್ ಕ್ವಶನ್. ಈ ರೀತಿ ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಇದರ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಹೋಮ್ವರ್ಕ್ ನಂಬರ್ 2 ಇದು. 55 ಹೋಮ್ವರ್ಕ್ ಐತೆ. ಕ್ವಶನ್ ನಂಬರ್ 55 ಹೋಮ್ವರ್ಕ್. ಈ ಥರದ ಕ್ವಶನ್ ಜಸ್ಟ್ ಇದೇ ಸೇಮ್ ಟು ಸೇಮ್ ಕ್ವಶನ್ ನಾವು ಸಾಲ್ವ್ ಮಾಡಿದ್ದೀವಿ. ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್. 2 ಕ್ವಶನ್ ಮಾತ್ರ ಹೋಮ್ವರ್ಕ್ ಕೊಟ್ಟಿರೋದು ನಾನು. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೋತೀನಿ. ಕ್ವಶನಲ್ಲಿ ಏನು ಇರಲಿಲ್ಲ, ಫಾಲ್ತು ಕ್ವಶನ್ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಮೀನ್ಸ್ ಎನ್ ಈಸ್ ದ ಬ್ರದರ್ ಇನ್ ಲಾ ಆಫ್ ಯು. ಎನ್ ಈಸ್ ದ ಬ್ರದರ್ ಇನ್ ಲಾ ಆಫ್ ಯು ಅಂದರೆ ಎನ್ ಮೇಲ್ ಆಗಬೇಕು. ಒಂದರಲ್ಲಿ ಬರೋಣ. ಎನ್ ಮೇಲ್ ಆಗ್ಬೇಕಂತಂದ್ರೆ ಎನ್ ಇಲ್ಲೈತೆ. ಎ ಡಿವಿಷನ್ ಎನ್. ಡಿವಿಷನ್ ಅಂತಂದ್ರೆ ಏನು? ಬ್ರದರ್. ಎನ್ ಈಸ್ ಅ ಬ್ರದರ್ ಆಫ್ ಎ. ಇದು ಮೇಲ್ ಆಯ್ತು. ಇಲ್ಲಿ ಇದು ಆಗ್ಬೋದು ಆನ್ಸರ್. ಯು ಡಿವಿಷನ್ ಎನ್. ಇಲ್ಲಿ ಡಿವಿಷನ್ ಐತೆ, ಎನ್ ಮೇಲೇ ಆಗುತ್ತೆ. ಇಲ್ಲಿ ಎ ಪ್ಲಸ್ ಎನ್. ಪ್ಲಸ್ ಅಂತಂದರೆ ಡಾಟರ್. ಎನ್ ಈಸ್ ಅ ಡಾಟರ್ ಆಫ್ ಎ ಆಗುತ್ತೆ, ಫಿಮೇಲ್ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಮೇಲ್ ಬೇಕು. ಇದು ರಾಂಗ್ ಆಯ್ತು. ಕೆಳಗಿದು ಕೂಡ ರಾಂಗ್ ಆಯ್ತು. ಆನ್ಸರ್ 192 ಒಳಗಡೆನೇ ಐತೆ. 192 ಒಳಗಡೆ ಐತಿ. ನೆಕ್ಸ್ಟ್ ಕೆಲಸ ಏನು ಮಾಡ್ತೀರ? ಜನರೇಷನ್ ಗ್ಯಾಪ್. ಬ್ರದರ್ ಇನ್ ಲಾ ಅಂದರೆ 0 ಜನರೇಷನ್. ಈಕ್ವಲ್ ಅಂತಂದರೆ ಏನದ? 0. ಡಾಲರ್ ಅಂತ ಡಿವಿಷನ್ ಅಂತಂದರೆ 0. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಎರಡನೇದು ಬೇಕಿದ್ರೆ ಟ್ರೈ ಮಾಡಿರಿ. ಮೈನಸ್ ಅಂತಂದರೆ +1 ಅದ, ಇದು 0 ಅದ. ಇದರ ಆನ್ಸರ್ ಏನು ಬರ್ತದೆ? +1 ಬರ್ತೈತಿ ಇಲ್ಲಿ. ಅದಕ್ಕೋಸ್ಕರ ಇದು ರಾಂಗ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಬೇಕಿದ್ರೆ ಗ್ರಾಫ್ ಹಾಕೊಂಡು ಚೆಕ್ ಮಾಡ್ಕೊಡಿ. ನೆಕ್ಸ್ಟ್ ಕ್ವಶನ್. ಓಕೆ, ಕಂಪ್ಲೀಟ್ ಆಯ್ತಾ? ಇವಾಗ ಗ್ಯಾಪ್ ಬೇಸ್ಡ್ ಕ್ವಶನ್ ಐತಿ. ಇದನ್ನು ಕೂಡ ಸಾಲ್ವ್ ಮಾಡೋಣ. ಇಲ್ಲಿ ಏನಂತಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈ ಸ್ಟೇಟ್ಮೆಂಟಲ್ಲಿ ಇಲ್ಲೊಂದು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಇಲ್ಲಿ ಯಾವ ರಿಲೇಷನ್ ಬಂದರೆ ಕೊಟ್ಟಂತಹ ಇದು ಏನದಲ್ಲ ಇಲ್ಲಿ ಸ್ಟೇಟ್ಮೆಂಟ್ ಬಿ ಇಸ್ ಅ ಸಿಸ್ಟರ್ ಇನ್ ಲಾ ಆಫ್ ಎಮ್ ಅಂತೇಳಿ ಇದು ಟ್ರೂ ಆಗತ್ತಂದು ಕೇಳ್ತಿದ್ದಾನೆ. ಕ್ವಶನ್ ಮಾರ್ಕಲ್ಲಿ ಯಾವ ರಿಲೇಷನ್ ಬರಬೇಕು? ಇವು ಪರ್ಸೆಂಟೇಜು, ಈಕ್ವಲ್ಲು, ಪ್ಲಸ್ ಇವೆಲ್ಲ ಏನದಾವು? ರಿಲೇಷನ್ ಇದಾವೆ. ಇದನ್ನು ನಾನು ಒಂದ್ಸರಿ ಇಲ್ಲಿ ಬರಿತೀನಿ ಏನು ರಿಲೇಷನ್ ಇದಾವೆ ಅಂತ. ಎದಿಂದ ಬಿಗೆ ಇದಾವಲ್ಲು. ಪರ್ಸೆಂಟೇಜ್ ಅಂತಂದರೆ ಫಾದರ್, ಈಕ್ವಲ್ ಅಂತಂದರೆ ಡಾಟರ್,
ಆಮೇಲೆ ಪ್ಲಸ್ ಅಂತಂದರೆ ಸನ್, ಕಾಮ ಅಂತಂದ್ರೆ ಏನಾಗುತ್ತೆ ವೈಫ್. ಓಕೆ, ಈ ಕ್ವಶನ್ ಫಸ್ಟ್ ಒಂದು ಟ್ರೈ ಮಾಡಿರಿ, ಅರ್ಥ ಆಗುತ್ತೆ ನಿಮ್ಗೆ ಏನೈತಿ ಇದರಲ್ಲಿ ಅಂತ. ಜಸ್ಟ್ ಗ್ರಾಫ್ ಆಗ್ತಾ ಹೋಗ್ರಿ, ಎಲ್ಲಿ ಗ್ರಾಫ್ ಮಿಸ್ ಆಗ್ತೈತಿ ಕ್ವಶನ್ ಮಾರ್ಕ್ ಬಂತಂದ್ರೆ ಇದು ಒಂದು ಫಸ್ಟ್ ಭಾಗ, ಈ ಭಾಗ ಒಂದು ಗ್ರಾಫ್ ಆಗುತ್ತೆ, ಈ ಭಾಗ ಒಂದು ಗ್ರಾಫ್ ಆಗುತ್ತೆ. ಆಮೇಲೆ ಎರಡು ಭಾಗವನ್ನು ಜೋಡಿಸೋ ಕೆಲಸ ಯಾವ ರಿಲೇಷನಿಂದ ಮಾಡ್ತೈತಿ, ಈ ಒಂದೇ ಸ್ಟೇಟ್ಮೆಂಟ್, ಈ ಕೊಟ್ಟಂಥ ಸ್ಟೇಟ್ಮೆಂಟ್ ಟ್ರೂ ಆಗ್ಬೇಕಂದ್ರೆ ಯಾವ ರಿಲೇಷನ್ ಹಾಕಿದ್ರೆ ಈ ಭಾಗ ಕೂಡುತ್ತೈತಿ ಅನ್ನೋದನ್ನ ನೋಡೋಣ. ಅದು ಟ್ರೈ ಮಾಡಿ ಅನ್ಸರಿ, ಅರ್ಥ ಆಗತ್ತೆ ನೀವು. ಓಕೆ, ಒಂದು ಸೆಕೆಂಡ್. ಬಿ ನಿಂದ ಸಿ, ಬಿ ಈಕ್ವಲ್ ಸಿ ಐತಿ. ಬಿ ಈಕ್ವಲ್ ಸಿ ಅಂತಂದ್ರೆ ಡೈರೆಕ್ಟ್ ಗ್ರಾಫ್ ಹಾಕ್ರಿ, ಏನ್ ತಲೆ ಕೆಡಿಸ್ಕೊಳ್ಬಿಡ್ರಿ. ಬಿ ಈಕ್ವಲ್ ಸಿ ಅಂತಂದ್ರೆ ಏನಂದ್ರೆ ಈಕ್ವಲ್ ಅಂದ್ರೆ ಫಾದರ್, ಬಿ ಇಸ್ ಅ ಫಾದರ್ ಆಫ್ ಸಿ. ಸಿ ಕಾಮ ಡಿ, ಕಾಮ ಅಂತಂದ್ರೆ ಏನು ವೈಫ್, ಸಿ ಇಸ್ ಅ ವೈಫ್ ಆಫ್ ಡಿ, ಡಿ ಮೇಲ. ನೆಕ್ಸ್ಟ್ ಇದು ಕ್ವಶನ್ ಮಾರ್ಕ್ ಅದ, ಈ ಜಾಗ ಗೊತ್ತಿಲ್ಲ. ನೆಕ್ಸ್ಟ್ ಇ ಕಾಮ ಎಮ್ ಅದ. ಇ ಅಂತಂದ್ರೆ ಏನು ವೈಫ್, ಇ ಇಸ್ ಅ ವೈಫ್ ಆಫ್ ಎಮ್. ನಮಗೆ ಬೇಕಾಗಿರೋದೇನು ಬಿ ಇಸ್ ಅ ಸಿಸ್ಟರ್ ಇನ್ ಲಾ, ಸಾರಿ ಒಂದು ಸೆಕೆಂಡ್. ಹಾಂ, ಬಿ ಇಸ್ ಅ ಸಿಸ್ಟರ್ ಇನ್ ಲಾ ಆಫ್ ಎಮ್. ಎಮ್ದು ಸಿಸ್ಟರ್ ಇನ್ ಬಿ ಏನಾಗಬೇಕು, ಎಮ್ದು ಸಿಸ್ಟರ್ ಇನ್ ಲಾ ಆಗಬೇಕು. ಸಿಸ್ಟರ್ ಇನ್ ಲಾ ಆಗ್ಬೇಕಂತಂದ್ರೆ ಯಾವ ರಿಲೇಷನ್ ಕರೆಕ್ಟ್ ಆಗುತ್ತೆ, ಡಿ ಮತ್ತು ಇ ಮಧ್ಯ. ಫಸ್ಟ್ ಒನ್ ಹಾಕ್ರಿ ಪರ್ಸೆಂಟೇಜ್. ಪರ್ಸೆಂಟೇಜ್ ಹಾಕಿದಾಗ ನೋಡೋಣ, ಒಂದೊಂದೊಂದೊಂದು ಹಾಕಿ ನೋಡೋಣ, ನಿಮ್ಗೆ ಪ್ರತಿಯೊಂದು ಕ್ಲಿಯರ್ ಆಗಲಿ ಅಂತೇಳಿ ಒಂದೊಂದು ಹಾಕಿ ನೋಡ್ತೇನೆ. ಫಸ್ಟ್ ಒನ್ ಹಾಕ್ತೀವಿ ಯಾವುದು, ಪರ್ಸೆಂಟೇಜ್. ಪರ್ಸೆಂಟೇಜ್ ಹಾಕಿದಾಗ ಡಿ ಪರ್ಸೆಂಟೇಜ್ ಇ ಆಯಿತು, ಡಿ ಪರ್ಸೆಂಟೇಜ್ ಇ ಆಯಿತು. ಫಸ್ಟ್ ಒನ್ ಡಿ ಪರ್ಸೆಂಟೇಜ್ ಇ ಆಯಿತು. ಡಿ ಪರ್ಸೆಂಟೇಜ್ ಇ ಅಂದರೆ ಪರ್ಸೆಂಟೇಜ್ ಅರ್ಥ ಫಾದರ್, ಡಿ ಈಸ್ ಅ ಫಾದರ್ ಆಫ್ ಇ ಆಯಿತು. ಅಂದರೆ ಇ ಇಲ್ಲಿ ಬಂತು, ಈ ವೈಫ್ ಇದ್ದಾಳೆ ಯಾರ್ದು, ಎಮ್. ಈ ರೀತಿ ನಮಗೇನು ಬೇಕು, ಬಿ ಈಸ್ ಅ ಸಿಸ್ಟರ್ ಇನ್ ಲಾ ಆಫ್ ಎಮ್. ಬಿ ಈಸ್ ಅ ಸಿಸ್ಟರ್ ಇನ್ ಲಾ ಆಫ್ ಎಮ್ ಆಯ್ತೇನಿಲ್ಲಿ, ಇಲ್ಲ. ಬಿ ಈಸ್ ಏನಾಗ್ತಾಳೆ, ಅವಳ ಮಗಳ ಗಂಡ ಆಗ್ತಾನೆ, ಸಿಸ್ಟರ್ ಇನ್ ಲಾ ಆಗಲ್ಲ, ಬಿ ಮೇಲ್ ಆಗತ್ತೆ ಒಂದೇದು. ಸರಿ, ಬಿ ಈಸ್ ಅ ಸಿಸ್ಟರ್ ಇನ್ ಲಾ ಆಗ್ಬೇಕು. ಬಿ ಈಕ್ವಲ್ ಅಂತಂದ್ರೆ ಡಾಟರ್, ಬಿ ಈಸ್ ಅ ಡಾಟರ್ ಆಫ್ ಸಿ ಆಗ್ಬೇಕಲ್ಲ. ಸಿ ಮೇಲ್ ಬಂದು ಬಿ ಇಲ್ಲಿ ಬರುತ್ತೆ, ನಾನು ಉಲ್ಟಾ ಬರೆದಿದ್ದೇನೆ ಅಷ್ಟೇ. ಓಕೆ, ಇದೇನು ತಲೆ ಕೆಡಿಸ್ಕೊಬೇಡ್ರಿ, ಇದು ಆಯ್ತು. ನೆಕ್ಸ್ಟ್ ಈಕ್ವಲ್ ಇಟ್ ನೋಡೋಣ. ಈಕ್ವಲ್ ಅಂದರೆ ಡಿ ಈಕ್ವಲ್ ಇ. ಈಕ್ವಲ್ ಅಂತಂದ್ರೆ ಏನು, ಡಾಟರ್. ಡಿ ಈಸ್ ಅ ಡಾಟರ್ ಆಫ್ ಇ ಅಂದರೆ ಇ ಇಲ್ಲಿ ಬರುತ್ತೆ, ಇ ಮೇಲ್ ಬಂತು ಈಕ್ವಲ್ ಎಂಬ. ಇ ಮತ್ತು ಬಿ ಮಧ್ಯದ ರಿಲೇಷನ್ ಏನಾಗ್ತೈತಿ, ಇ ಈಸ್ ಅ ಮದರ್ ಇನ್ ಲಾ ಆಫ್ ಬಿ ಆಗುತ್ತೆ. ನಮಗೆ ಬೇಕಾಗಿರೋದು ಬಿ ಈಸ್ ಅ ಸಿಸ್ಟರ್ ಇನ್ ಲಾ ಆಫ್ ಎಮ್. ಬಿ ಈಸ್ ಅ ಸಿಸ್ಟರ್ ಇನ್ ಲಾ ಆಫ್ ಎಮ್ ಆಗಲ್ಲ, ಇಲ್ಲಿ ಏನಾಗುತ್ತೆ, ಮದರ್ ಇನ್ ಲಾ ಆಗುತ್ತೆ. ಸಾರಿ, ಮದರ್ ಆಗ್ತೈತಿ, ಮದರ್ ಇನ್ ಲಾ ಆಗ್ತೈತಿ ಎಮ್ಗೆ. ಎಮ್ ಈಸ್ ಅ ಫಾದರ್ ಇನ್ ಲಾ ಆಗ್ತದೆ ಬಿ ಇದು. ನಮಗೆ ಏನು ಬೇಕು, ಎಮ್ ಪ್ರಕಾರ ಬಿ ಏನಾಗ್ತೈತಿ, ಡಾಟರ್ ಇನ್ ಲಾ. ಎಮ್ ಪ್ರಕಾರ ಬಿ ಡಾಟರ್ ಇನ್ ಲಾ ಆಗ್ತೈತಿ. ನಮಗೆ ಬೇಕು ಸಿಸ್ಟರ್ ಇನ್ ಲಾ, ಬಿ ಸಿಸ್ಟರ್ ಇನ್ ಲಾ ಬೇಕು. ಇದನ್ನು ರಾಂಗ್ ಆಯ್ತು, ಇದನ್ನು ರಾಂಗ್ ಆಯ್ತು. ಪ್ಲಸ್ ಬರೋಣ, ಡಿ ಪ್ಲಸ್ ಇ. ಪ್ಲಸ್ ಅಂತಂದ್ರೆ ಏನೈತೆ, ಸನ್. ಇದ್ರ ಸನ್ ಅಂತಂದ್ರೆ ರಾಂಗೇ ಐತೆ ಡೈರೆಕ್ಟ್, ಯಾಕಂತಂದ್ರೆ ಈ ಸನ್ ಆಗಲ್ಲ, ಈ ಆಲ್ರೆಡಿ ಫಿಮೇಲ್ ಐತೆ, ಇದು ರಾಂಗ್ ಆಯ್ತು. ಕಾಮಾಗ ಬರೋಣ, ಡಿ ಕಾಮ ಇ. ಕಾಮ ಅಂತಂದ್ರೆ ಏನಾಗುತ್ತೆ, ವೈಫ್.
ಡಿ ಈಸ್ ಅ ವೈಫ್ ಆಫ್ ಇ ಆಗುತ್ತೆ, ಅದು ರಾಂಗ್ ಆಯಿತು. ಒಂದು ಸೆಕೆಂಡ್. ಈಕ್ವಲ್ ಅಂತಂದ್ರೆ ಏನದ ಡಾಟರ್ ಆಯ್ತಲ್ಲ, ಡಿ ಈಸ್ ಅ ಡಾಟರ್ ಆಫ್ ಇ ಆಗುತ್ತೆ, ಅದು ರಾಂಗ್ ಆಗುತ್ತೆ. ನಮಗೇನು ಬೇಕಾಗಿದೆ, ಸಿಸ್ಟರ್ ಇನ್ ಲಾ ಬೇಕಾಗಿದೆ. ಕ್ವಶನಲ್ಲಿ ಏನಾರ ಮಿಸ್ಟೇಕ್ ಮಾಡಿದೇನೋ, ಇನ್ನೊಂದ್ಸತಿ ನೋಡೋಣ. ಇದೇನೈತೆ, ಬಿ ಈಕ್ವಲ್ ಸಿ ಐತಿ, ಈಕ್ವಲ್ ಐತಲ್ಲ ಇದು. ಈಕ್ವಲ್ ಐತೆ. ಈಕ್ವಲ್ ಅಂದರೆ ಡಾಟರ್. ಬಿ ಈಸ್ ಅ ಡಾಟರ್ ಆಫ್ ಸಿ, ಬಿ ಈಸ್ ಅ ಡಾಟರ್ ಆಫ್ ಸಿ, ಸಿ ಮೇಲ್ಗಡೆ ಬಂತು, ಬಿ ಡಾಟರ್ ಆಯ್ತು, ಫಿಮೇಲ್ ಆಯ್ತು. ಸಿ ಕಾಮಾ ಡಿ, ಸಿ ಕಾಮಾ ಡಿ ಅಂತಂದರೆ ಸಿ ಈಸ್ ಅ ವೈಫ್ ಆಫ್ ಡಿ ಆಗುತ್ತೆ. ಉಲ್ಟಾ ಬರ್ದಿದೆ ನಾವು, ಸಿ ಈಸ್ ಅ ವೈಫ್ ಆಫ್ ಡಿ, ಇಲ್ಲಿ ಮೇಲೆ ಹೋಯ್ತು. ನೆಕ್ಸ್ಟ್ ಡಿ ದಿಂದ ಈಗ ರಿಲೇಷನ್ ಬೇಕು, ಇದಿಂದ ಎಮ್ ನೋಡೋಣ. ಇದಿಂದ ಎಮ್ ಆಲ್ರೆಡಿ ನಮ್ಗೆ ಗೊತ್ತೈತೆ, ಈಸ್ ಅ ವೈಫ್ ಆಫ್ ಎಮ್. ಇವಾಗ ಒಂದೇ ರಿಲೇಷನ್ ಏನೈತೆ, ಡಿ ದಿಂದ ಇ, ಡಿ ಪರ್ಸೆಂಟೇಜ್ ಇ ಅದ. ಡಿ ಪರ್ಸೆಂಟೇಜ್ ಇ ಅಂತ ಇಟ್ಟಿವಿ ಅಂದ್ರೆ, ಪರ್ಸೆಂಟೇಜ್ ಅಂತಂದ್ರೆ ಏನು, ಪರ್ಸೆಂಟೇಜ್ ಅಂದ್ರೆ ಫಾದರ್. ಡಿ ಇಸ್ ದ ಫಾದರ್ ಆಫ್ ಇ ಅಂತ ಇಟ್ಟಿವಿ ಅಂದ್ರೆ, ಇಲ್ಲಿ ಈ ಕೆಳಗಡೆ ಬರುತ್ತೆ. ಇ ಏನಾಗ್ತೈತಿ, ಇ ಮತ್ತು ಬಿ ಬ್ರದರ್ ಆಗ್ತವೆ. ಇ ಇಲ್ಲಿ ಕೆಳಗಡೆ ಬಂತು, ಬ್ರದರ್ ಆ್ಯಂಡ್ ಸಿಸ್ಟರ್, ಇದು ಸಾರಿ ಸಿಸ್ಟರ್ ಆ್ಯಂಡ್ ಸಿಸ್ಟರ್ ಆಗ್ತಾರೆ. ಇದು ಈ ಸಿಸ್ಟರ್ದ ಗಂಡ ಯಾರ ಅಂತಾನೆ ಎಮ್ ಆಗ್ತಾನೆ. ಇದು ಈ ರೀತಿ ಬರ್ತೈತಿ. ನಮಗೇನು ಬೇಕಾಗಿದೆ, ಬಿ ಇಸ್ ದ ಸಿಸ್ಟರ್ ಇನ್ ಲಾ ಆಫ್ ಎಮ್ ಬೇಕು. ಬಿ ಇಸ್ ದ ಸಿಸ್ಟರ್ ಇನ್ ಲಾ ಆಫ್ ಎಮ್, ಕರೆಕ್ಟ್. ಎಮ್ ಅನ್ನ ಹೆಂಡತಿಯ ತಂಗಿ ಅಥವಾ ಅಕ್ಕ ಬಿ ಇದ್ದಾಳೆ, ಸಿಸ್ಟರ್ ಇನ್ ಲಾ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಮೂಲಕ ನಿಮ್ಗೆ ಕ್ಲಿಯರ್ ಆಗುತ್ತದೆ ಇನ್ನೂ ಪೂರ್ತಿ. ಓಕೆ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಸೇಮ್ ಅದೇ ಕ್ವಶನ್ ಐತಿದು, ಸ್ವಲ್ಪ ಬರೀ ನೇಮ್ ಅಷ್ಟೇ ಚೇಂಜ್ ಇದಾವೆ. ಸೇಮ್ ಟು ಸೇಮ್ ಕ್ವಶನ್. ಈ ಕ್ವಶನ್ ಮೂಲಕ ನಿಮ್ಗೆ ಅರ್ಥ ಆಗುತ್ತೆ. ಟ್ರೈ ಮಾಡಿರಿ ಕ್ವಶನ್. ಸೇಮ್ ಟು ಸೇಮ್ ಕ್ವಶನ್ ಅದ. ಜಿ ದಿಂದ ಎಚ್ ಈಕ್ವಲ್ ಅದ ಫಾದರ್, ಅಂದ್ರೆ ಜಿ ಇಸ್ ಅ ಫಾದರ್ ಆಫ್ ಎಚ್. ಈಕ್ವಲ್ ಅಂತಂದ್ರೆ ಏನು, ಫಾದರ್. ಸೇಮ್ ಕ್ವಶನ್ ಐತಲ್ಲ. ಹಾ, ಎಚ್ ಕಾಮ ಐ ಐತಿ. ಈ ಕ್ವಶನ್ ಅಲ್ಲಿ ಜಿ ಈಕ್ವಲ್ ಎಚ್ ಅಂದ್ರೆ, ಜಿ ಇಸ್ ದ ಫಾದರ್ ಆಫ್ ಎಚ್. ಈಕ್ವಲ್ ಐತಲ್ಲ, ಸಾರಿ ಸರಿ ಮಿಸ್ಟೇಕ್ ಮಾಡೋದು. ಜಿ ಇಸ್ ದ ಡಾಟರ್ ಆಫ್ ಎಚ್ ಆಗತ್ತೆ. ಎಚ್ ಮೇಲ್ಗಡೆ, ಜಿ ಡಾಟರ್ ಇಲ್ಗಡೆ ಕೆಳಗಡೆ ಬಂತು. ಕಾಮ ಅಂತಂದ್ರೆ ಈಕ್ವಲ್ ಇಲ್ಲಿ ಬಂದು ಐ ಬರುತ್ತೆ. ಇದು ವೈಫ್ ಆಯ್ತು, ಇದು ಹಸ್ಬೆಂಡ್ ಆಯ್ತು. ಕ್ವಶನ್ ಮಾರ್ಕ್ ಐತೆ ಗೊತ್ತಿಲ್ಲ. ಜೆ ಕಾಮ ಎಲ್ ಅದ, ಜೆ ಇಸ್ ಅ ವೈಫ್ ಆಫ್ ಎಲ್ ಆಗುತ್ತೆ, ಎಲ್ ಹಸ್ಬೆಂಡ್ ಆಗುತ್ತೆ. ನಮಗೆ ಬೇಕಾಗಿರೋದು ಜಿ ಇಸ್ ಅ ಸಿಸ್ಟರ್ ಇನ್ ಲಾ ಆಫ್ ಎಲ್ ಬೇಕು. ಜಿ ಇಸ್ ಅ ಸಿಸ್ಟರ್ ಇನ್ ಲಾ ಆಫ್ ಎಲ್ ಬೇಕಂತಂದ್ರೆ ಪ್ರತಿಯೊಂದನ್ನು ಇಟ್ಕೊಂಡು ನೋಡ್ಕೊಂತ ಹೋಗ್ಬೇಕು. ಇವಾಗ ಫಸ್ಟ್ ಒನ್ ನೋಡೋಣ. ಇಲ್ಲಿ ಏನೈತೆ, ಜಿ ದಿಂದ ಎಲ್ಗೆ ರಿಲೇಷನ್ ಬೇಕಂದ್ರೆ ಐದಿಂದ ಜೆ ಕೊಂಡಿಬೇಕು. ಐದಿಂದ ಜೆ ಜಾಗದಾಗ ಕ್ವಶನ್ ಮಾರ್ಕ್ ಐತೆ, ಅಲ್ಲಿ ಏನು ಬರೋಣ, ಐ ಪರ್ಸೆಂಟೇಜ್ ಜೆ ಬರೋಣ ಅನ್ನೋದು. ಪರ್ಸೆಂಟೇಜ್ ಅಂದ್ರೆ ಫಾದರ್, ಐ ಈಸ್ ದ ಫಾದರ್ ಆಫ್ ಜೆ ಆಯ್ತು. ಐ ಇಸ್ ದ ಫಾದರ್ ಆಫ್ ಜೆ ಅಂದ್ರೆ ಐ ಇಲ್ಲಿ, ಜೆ ಇಲ್ಲಿ ಬಂತು. ಈಕ್ವಲ್ ಎಲ್ ಬಂತು, ಜೆ ಫಿಮೇಲ್ ಆಯ್ತು, ಇದು ಮೇಲ್ ಆಯ್ತು. ಎಲ್ ಸಿಸ್ಟರ್ ಇಲ್ಲ, ಜಿ ಅದ. ಬೇಕಿದ್ರೆ ಬೇರೆದು ಇಟ್ಟು ನೋಡ್ರಿ, ಆಗಂಗಿಲ್ಲ. ಇದು ಆನ್ಸರ್ ಕರೆಕ್ಟ್ ಬಂತು. ಈಕ್ವಲ್ ಇಟ್ಟು ನೋಡ್ರಿ, ಐ ಈಕ್ವಲ್ ಜೆ ಅಂತ ಇಟ್ಟು ನೋಡೋಣ. ಐ ಈಕ್ವಲ್ ಜೆ ಅಂತಂದ್ರೆ, ಈಕ್ವಲ್ ಅಂತಂದ್ರೆ ಏನು, ಡಾಟರ್. ಐ ಈಕ್ವಲ್ ಜೆ ಅಂದ್ರೆ ಐ ಇಸ್ ಅ ಡಾಟರ್ ಆಫ್ ಜೆ ಆಗುತ್ತೆ. ಜೆ ಮೇಲ್ಗಡೆ ಬರುತ್ತೆ, ಜೆ ಈಕ್ವಲ್ ಎಲ್ ಬರುತ್ತೆ, ಎಲ್ ಇದು ಬರ್ತೈತಿ. ಐ ಇದಾದ ಬಗ್ಗೆ ನಮ್ಗೆ ಏನು ಬೇಕಾಗಿದೆ, ಜಿ ಮತ್ತು ಎಲ್ ರಿಲೇಷನ್. ಜಿ ಇದು ತಂದೆಯ ತಾಯಿ, ಗ್ರ್ಯಾಂಡ್ ಮದರ್ ಆಗ್ತಾಳೆ. ನಮಗೆ ಬೇಕಾಗಿರೋದು ಸಿಸ್ಟರ್ ಇನ್ ಲಾ ಬೇಕು, ಎರಡನೇದು ರಾಂಗ್. ಇದೇ ರೀತಿ ಎಲ್ಲ ಇಟ್ಟು ನೋಡ್ರಿ, ರಾಂಗೇ ಆಗ್ತವೆ. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಅಲ್ಲಿ ಒಂದೇದು ಎಕ್ಸ್ಪ್ರೆಷನ್ ಏನೈತಲ್ಲ, ಇದೇನು ಕೊಟ್ಟಿದ್ದಾನಲ್ಲ, ಈ ಎಕ್ಸ್ಪ್ರೆಷನ್ ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡಿದ ನಂತರ ನಮ್ಗೆ ಏನು ಬೇಕಾಗಿದೆ ಅಂತಂದ್ರೆ, ಯಾವ ಇಕ್ವೇಶನ್ ಅಲ್ಲಿ ಮೊದಲನೇ ವ್ಯಕ್ತಿ ಎರಡನೇ ವ್ಯಕ್ತಿಯ ಅತ್ತೆ ಆಗಿರ್ತಾರೆ, ಅಂದ್ರೆ ಮದರ್ ಇನ್ ಲಾ ಆಗಿರ್ತಾರೆ. ರಿಪ್ರೆಸೆಂಟ್ ದಟ್ ಫಸ್ಟ್ ಈಸ್ ಮದರ್ ಇನ್ ಲಾ ಆಫ್ ದ ಸೆಕೆಂಡ್ ಒನ್. ಒಂದನೇದವಳು ಮದರ್ ಇನ್ ಲಾ ಆಗಬೇಕು ಎರಡನೇದಕ್ಕೆ. ಸೇಮ್ ಇದು ಗ್ರಾಫ್ ಮೊದಲು ಹಾಕ್ರಿ. ಇದು ಹೆಂಗೆ ಕೊಟ್ಟಿದ್ದಾನಲ್ಲ ಅದು ಹಾಕ್ರಿ. ಅದಾದ ನಂತರ ಮದರ್ ಇನ್ ಲಾ ಆಗ್ತಾರೆ ಚೆಕ್ ಮಾಡಿ. ಲಾಸ್ಟ್ 2 ಕ್ವಶನ್ ಇದಾವೆ ಅಷ್ಟೇ.
ಮಾಡಿದ್ರೆ ಅಂತ ಅನ್ಕೊಂತೀನಿ. ಗ್ರಾಫ್ ಹಾಕ್ತೀನಿ ನಾನು. ಎಮ್ ಈಕ್ವಲ್ ಎನ್ ಅದ. ಈಕ್ವಲ್ ಅಂತಂದ್ರೆ ಡಾಟರ್. ಎಮ್ ಈಸ್ ಅ ಡಾಟರ್ ಆಫ್ ಎನ್ ಆಯ್ತು. ನೆಕ್ಸ್ಟ್ ಎನ್ ಕಾಮ ಓ ಅದ. ಎನ್ ಈಸ್ ಅ ವೈಫ್ ಆಫ್ ಓ ಆಗ್ತದೆ. ಓದಿಂದ ಪಿ, ಓ ಪ್ಲಸ್ ಪಿ ಅದ. ಪ್ಲಸ್ ಅಂತಂದ್ರೆ ಸಣ್ಣ. ಓ ಇಸ್ ಅ ಸನ್ ಆಫ್ ಪಿ ಆಗುತ್ತೆ. ಪಿ ಪರ್ಸೆಂಟೇಜ್ ಕ್ಯೂ. ಪರ್ಸೆಂಟೇಜ್ ಅಂತಂದ್ರೆ ಏನೈತೆ? ಪರ್ಸೆಂಟೇಜ್ ಫಾದರ್. ಪಿ ಇಸ್ ಅ ಫಾದರ್ ಆಫ್ ಕ್ಯೂ ಆಗುತ್ತೆ. ಕ್ಯೂ ಇಲ್ಲಿ ಬಂತು. ಕ್ಯೂ ಮೇಲ್ ಅದು ಫಿಮೇಲ್ ಅದು ಕನ್ಫರ್ಮ್ ಇಲ್ಲ. ನೆಕ್ಸ್ಟ್ ಕ್ಯೂ ಈಕ್ವಲ್ ಆರ್ ಐತೆ. ಕ್ಯೂ ಈಕ್ವಲ್ ಆರ್ ಅಂದ್ರೆ ಈಕ್ವಲ್ ಅಂದ್ರೆ ಡಾಟರ್. ಕ್ಯೂ ಈಸ್ ಅ ಡಾಟರ್ ಆಫ್ ಆರ್ ಆಗುತ್ತೆ. ಅಂದ್ರೆ ಆರ್ ಇಲ್ಲಿ ಬಂತು. ಇವರಿಬ್ಬರು ಜೆಂಡರ್ ಫಿಕ್ಸ್ ಅಲ್ಲಿ ನಾವು ಎಂ ದಿಂದ ಎನ್, ಎಂ ದಿಂದ ಮತ್ತು ಓ ದಿಂದ ಪಿ, ಓ ದಿಂದ ಪಿ. ಓ ಇಸ್ ಓ ಪ್ಲಸ್ ಪಿ ಅಂದ್ರೆ ಓ ಇಸ್ ಅ ಸನ್ ಆಫ್ ಪಿ. ಪಿ ಪರ್ಸೆಂಟೇಜ್ ಕ್ಯೂ ಅಂದ್ರೆ ಪಿ ಇಸ್ ಅ ಫಾದರ್. ಓಕೆ ಓಕೆ ಓಕೆ. ಫಾದರ್ ಅಂತಂದ್ರೆ ಇಲ್ಲಿ ಬಂತು ಮದರ್ ಆಯ್ತು. ಏನ್ ಕೇಳಿದಾನೆ? ಪಿ ಮತ್ತೆ ಕ್ಯೂ. ಪಿ ಇಸ್ ಮದರ್ ಇನ್ ಲಾ ಆಫ್ ಕ್ಯೂ ಆಗ್ಬೇಕು. ಪಿ ಇಸ್ ಮದರ್ ಇನ್ ಲಾ ಆಗಲ್ಲ, ಫಾದರ್ ಇನ್ ಲಾ ಆಗುತ್ತೆ. ನೋಡಿದ್ರ ಅವ್ನು ಸಾರಿ ಕ್ಯೂದು ಫಾದರ್ ಆಗುತ್ತೆ. ಓ ದಿಂದ ಆರ್. ಓ ಇಸ್ ಮದರ್ ಇನ್ ಲಾ ಆಗ್ಬೇಕು. ಆರ್ದು ಆಗಂಗಿಲ್ಲ. ಓ ಏನಾಗ್ತದೆ? ಡಾಟರ್ ಆಗ್ತದೆ. ಎರಡನೇದು ರಾಂಗ್. ಆರ್ ದಿಂದ ಎನ್. ಆರ್ ದಿಂದ ಎನ್. ಎಂದ್ ಗಂಡನ ಅವು ತಾಯಿ ಏನಾಗ್ತಾಳೆ? ಮದರ್ ಇನ್ ಲಾ ಆಗ್ತಾಳೆ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಅಂತ. ಓಕೆ. ಇದು ನೆಕ್ಸ್ಟ್ ಕ್ವಶನ್. ಇದೊಂದು ಗ್ರಾಫ್ ಹಾಕಿ ಏನ್ ರಿಲೇಷನ್ ಐತೆ ಅಂತ ಹೇಳಿ ಕ್ವಶನ್ ಆನ್ಸರ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಟೋಟಲ್ 3 ಕ್ವಶನ್ ಹೋಮ್ವರ್ಕ್ ಕೊಟ್ಟಿರೋದು ನಾನು. ಕಮೆಂಟ್ ಬಾಕ್ಸ್ ಅಲ್ಲಿ 3 ಕ್ವಶನ್ ಆನ್ಸರ್ ಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಏನೇ ಡೌಟ್ ಇದ್ರು ಕೇಳ್ರಿ. ವಾಟ್ಸ್ಆಪ್ ಗ್ರೂಪ್ ಇದೆ, ಆ ಗ್ರೂಪ್ ಅಲ್ಲಿ ಕೂಡ ಕೇಳಬಹುದು. ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೇಳಬಹುದು. ಓಕೆ, ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.